ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ಲೈನ್ಸ್ ಕರಿಯರ್ ಅಕಾಡೆಮಿಗೆ ಸ್ವಾಗತವನ್ನು ಕೊಡ್ತಾ ಸ್ಪರ್ಧಾರ್ಥಿಗಳಿಗೆ ನಾವು ಈಗಾಗಲೇ ಹಿಂದಿನ ತರಗತಿಗಳಲ್ಲಿ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಅದರಲ್ಲಿಯೂ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂತೆ ಬಯಾಲಜಿಯಲ್ಲಿ ಯಾವ ಥರ ಕ್ವಶನ್ಸ್ ಆಗ್ತಾವ ಅನ್ನೋದ್ರ ಬಗ್ಗೆ ಅತ್ಯಂತ ಸವಿವರವಾದ ವಿಶ್ಲೇಷಣೆಯನ್ನು ಮಾಡಿದ್ದೀವಿ. ಅದೇ ವಿಜ್ಞಾನ ಸರಣಿಯ ಮುಂದುವರಿದ ಭಾಗ ವಿಡಿಯೋ ಇದಾಗಿದ್ದು, ತಾವೆಲ್ಲರೂ ಕೂಡ ಇದನ್ನು ನೋಡೋದರ ಮೂಲಕ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ರೆ ಮುಂದೆ ನಾವು ಯಾವ ಥರ ಮಾಡಬೇಕು ಅನ್ನುವಂಥದ್ದನ್ನು ನಮಗೆ ಸ್ಪಷ್ಟಪಡಿಸಿದಂತಾಗ್ತದ ಅಂತ ತಮ್ಮಲ್ಲಿ ಮೊದಲಿಗೆ ವಿನಂತಿಯನ್ನು ಮಾಡ್ಕೊಳ್ತಾ, ಸ್ಪರ್ಧಾರ್ಥಿಗಳಿಗೆ ನಾವು ಇವತ್ತಿನ ದಿವಸ ಈಗ ಸ್ಪರ್ಧಾರ್ಥಿಗಳು ಯಾವ ಥರ ಆಗಿದ್ದಾರೆ ಅಂತಂದರೆ, ಯಾವುದೋ ಒಂದು ಎಕ್ಸಾಮನ್ನು ಬರೆದ ನಂತರ ಅದರಲ್ಲಿ ಕಡಿಮೆ ಮಾರ್ಕ್ಸನ್ನು ಪಡ್ಕೊಂಡ ನಂತರ ಅವರ ಮನಸ್ಥಿತಿಗಳು ಯಾವ ಥರ ಬದಲಾಗ್ತಾವೆ ಅಂದರೆ, ನನಗಿದು ಸಿಗಲ್ಲ, ನನಗೆ ಇದು ಆಗೋದಿಲ್ಲ ಅನ್ನುವಂಥ ಮನಸ್ಥಿತಿಗೆ ಬಂದುಬಿಡ್ತಾರೆ. ಅವರ ಸ್ಪರ್ಧಾರ್ಥಿಗಳಿಗೆ ಇನ್ನೇನು ನನ್ನ ಜೀವನ ಮುಗಿದೋಯ್ತು, ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ನನಗೆ ಉಳಿಗಾಲ ಇಲ್ಲ ಅನ್ನುವಂಥ ಮನಸ್ಥಿತಿ ನಿರ್ಧಾರ ಮಾಡಿಬಿಡ್ತಾರೆ ತಮ್ಮಷ್ಟಕ್ಕೆ ತಾವೇ ಏಕಾಂಗಿಯಾಗಿ. ಆದರೆ ಹಾಗೆ ಅನ್ಕೋದು ಬಹಳ ತಪ್ಪಾಗಿರುವಂಥ ವಿಷಯ. ಯಾವುದು ಓದೋದ್ರ ಮೂಲಕ ಅತ್ಯಂತ ಸ್ಪಷ್ಟವಾಗಿ ನೋಟ್ಸನ್ನು ಮಾಡಿಟ್ಕೊಂಡ್ರೆ ನಾವು ಸರಳವಾಗಿ ಅದನ್ನು ಬಿಡಿಸ್ಬೋದು, ಸರಳವಾಗಿ ಅಧ್ಯಯನವನ್ನು ಮಾಡಬಹುದು ಅನ್ನೋದು ನಾನು ತಮ್ಮ ಮನಗಾಣಿಸ್ಲಿಕ್ಕೆ ಇಷ್ಟಪಡ್ತೀನಿ. ಅದಕ್ಕೋಸ್ಕರ ಹೇಳ್ತಾರೆ, ಬದುಕು ಮರುಭೂಮಿಯಾಯಿತೆ ಪೂರ, ಚಿಂತೆ ಬೇಡ ಅಲ್ಲಿಯೇ ಬೆಳೆಯುವುದು ಸಿಹಿಯಾದ ಖರ್ಜೂರ ಅಂತ. ಬದುಕು ಮರುಭೂಮಿಯಾಯಿತೆ ಪೂರ, ಚಿಂತೆ ಬೇಡ ಅಲ್ಲಿಯೇ ಬೆಳೆಯುವುದು ಸಿಹಿಯಾದ ಖರ್ಜೂರ ಅಂತ. ಯಾವಾಗ ನಮ್ದು ಇನ್ನೇನು ಮುಗೀತು ಅಂತ ಅನ್ನಿಸ್ತಿರ್ತದಲ್ಲ, ಆವಾಗಲೇ ನಮ್ಮ ನಿಜವಾದ ಜೀವನ ಪ್ರಾರಂಭ ಆಗ್ತಿರ್ತದ ಅನ್ನೋದನ್ನು ತಾವು ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅನ್ನೋದಷ್ಟೇ ನಮ್ಮ ಅಭಿಪ್ರಾಯ. ಈಗ ನಾವು ನೇರವಾಗಿ ಈ ವಿಜ್ಞಾನಕ್ಕೆ ಸಂಬಂಧಿಸಿದಂತೆ ಯಾವ ಥರ ಕ್ವಶನ್ಸ್ಗಳು ಬರ್ತಾವ ಅನ್ನೋಂಥದ್ದನ್ನು ಎಲ್ಲರಿಗೂ ಕೂಡ ಅತ್ಯಂತ ಸವಿವರವಾದ ಮಾಹಿತಿಯನ್ನು ಕೊಡಬೇಕು ಅನ್ನುವಂಥ ಉದ್ದೇಶದಿಂದ ಬಂದಿದ್ದೀವಿ. ಈಗ ಮೊದಲಿಗೆ ನೋಡ್ರಿ, ಪ್ರೋಟೀನ್ಗಳು ಅಂತ ಬರ್ತಾವೆ. ಯಾವಪ್ಪ ಅಂದ್ರೆ ಪ್ರೋಟೀನ್ಗಳು ಅಂತೇಳಿ ಬರ್ತಾವ. ಇಂಗ್ಲೀಷಲ್ಲೂ ಕೂಡ ಪ್ರೋಟೀನ್ಸ್ ಅಂತೇಳಿ ಕರೀತಾರೆ. ಪ್ರೋಟೀನ್ಗಳಂದ್ರೆ ಏನು, ಅದ್ರ ಕೆಲಸ ಕಾರ್ಯಗಳು ಏನು, ನಮ್ಗೆ ಅದರಿಂದ ಏನು ಹೆಲ್ಪ್ ಐತಿ ಅನ್ನುವಂಥದ್ದನ್ನು ನಾವು ನೋಡಿದಾಗ ಬೆಳವಣಿಗೆಗೆ ಸಹಾಯ ಮಾಡುವ ಆಹಾರದ ಘಟಕಗಳಾಗಿವೆ ಅಂತ ನೋಡ್ತೀವಿ. ಇವು ಪ್ರೋಟೀನ್ಗಳು ಏನು ಮಾಡ್ತಾವಪ್ಪ ಅಂತ ಅನ್ನೋದನ್ನು ನೋಡಿದಾಗ ನಮ್ಮ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಾವೆ. ನಾವು ಹುಟ್ಟಿದಾಗ ಅತಿ ಸಣ್ಣವರಿದ್ದೀವಿ, ಈಗ ದೊಡ್ಡವರು ಆಗ್ತಾ ಬೆಳಿತಿದ್ದೀವಿ ಅಂದರೆ ಪ್ರೋಟೀನ್ಗಳು ನಮ್ಮ ದೇಹಕ್ಕೆ ಅತ್ಯಂತ ಮುಖ್ಯವಾದದ್ದು. ಪ್ರೋಟೀನ್ಗಳು ಇಲ್ಲದೇ ಇದ್ದರೆ ನಮ್ಮ ಬೆಳವಣಿಗೆ ಆಗುವುದಿಲ್ಲ, ಬೆಳವಣಿಗೆ ಕುಂಠಿತಗೊಳ್ತದೆ ಅನ್ನೋದನ್ನು ತಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಪ್ರೋಟೀನ್ಗಳಿಗೆ ಸಂಬಂಧಿಸಿದಂತೆ ಪ್ರೋಟೀನ್ಗಳನ್ನು ಅಮೈನೋ ಆಮ್ಲಗಳಿಂದ ಮಾಡಲ್ಪಟ್ಟಿವೆ ಅಂತ. ಇದು ಭಾಳ ಎಕ್ಸಾಮ್ದಾಗ ಕೇಳೋ ಚಾನ್ಸಸ್ ಇರ್ತದೆ. ಪ್ರೋಟೀನ್ಗಳು ಯಾವುದರಿಂದ ಮಾಡಲ್ಪಟ್ಟಿವೆ ಅಂತ ಕೇಳಿದ್ರೆ ಅಮೈನೋ ಆಮ್ಲಗಳಿಂದ ಅಂತೇಳಿ ನಾವು ತಿಳ್ಕೊಳ್ಬೇಕು ಅನ್ನೋದು ನೋಡ್ತೀವಿ. ಇನ್ನು ಪ್ರೋಟೀನ್ಗಳಲ್ಲಿ ಅವಶ್ಯಕ ಮತ್ತು ಅನಾವಶ್ಯಕ ಅಮೈನೋ ಆಮ್ಲಗಳಿವೆ ಅಂತ ನೋಡ್ತೀವಿ. ಅವಶ್ಯಕ ಮತ್ತು ಅನಾವಶ್ಯಕ, ಆ ಶಬ್ದ ಗೊತ್ತಾಗುತ್ತೆ. ಅವಶ್ಯಕ ಮತ್ತು ಅನಾವಶ್ಯಕ, ಅವಶ್ಯಕವಾಗಿರುವಂಥವು ಮತ್ತು ಅನಾವಶ್ಯಕವಾಗಿರುವಂಥವು. ನೋಡ್ರಿ, ಅವಶ್ಯಕ ಆಮ್ಲಗಳೇನಿರ್ತಾವಲ್ಲ, ಅವಶ್ಯಕ ಅಮೈನೋ ಆಮ್ಲಗಳನ್ನ ಏನಿರ್ತಲ್ಲ ಆಹಾರದ ಮೂಲಕ ನಾವು ತೆಗೆದುಕೊಳ್ತೀವಿ. ನಾವು ಆಹಾರವನ್ನು ಸೇವಿಸೋದ್ರ ಮೂಲಕ, ನಾವು ಪ್ರೋಟೀನ್ ಭರಿತ ಆಹಾರಗಳನ್ನು ಸೇವಿಸುವುದರ ಮೂಲಕ ನಮಗೆ ಬೇಕಾಗಿರುವಂಥ ಆಹಾರವನ್ನು ನಾವು ಅವಶ್ಯಕ ಅಮೈನೋ ಆಮ್ಲಗಳನ್ನು ಆಹಾರದ ಮೂಲಕ ತೆಗಿತೀವಿ. ಇನ್ನು ಅನಾವಶ್ಯಕ ಅಮೈನೋ ಆಮ್ಲಗಳೇನಿರ್ತಾವಲ್ಲ ಅವು ನಮ್ಮ ದೇಹದಲ್ಲಿನೇ ಉತ್ಪಾದನೆ ಆಗ್ತಾವ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿ ಕ್ವಶನ್ಸ್ ಕೇಳೋ ಚಾನ್ಸಸ್ ಇದೆ. ಡೀಪಾಗಿ ಕೇಳೋ ಟೈಮ್ನ ಈ ಥರ ಕೇಳ್ತಿರ್ತಾರೆ. ಪ್ರೋಟೀನ್ಗಳ ಬಗ್ಗೆ ಮುಖ್ಯವಾಗಿ ತಿಳ್ಕೊಬೇಕು. ಪ್ರೋಟೀನ್ಗಳು ಯಾವುದಕ್ಕೆ ಸಹಾಯ ಮಾಡುತ್ತವೆ, ಈ ವರ್ಡ್ ಇಂಪಾರ್ಟೆಂಟ್ ಇದೆ. ಅವು ಬೆಳವಣಿಗೆಗೆ ಸಹಾಯವನ್ನು ಮಾಡುತ್ತವೆ ಅನ್ನುವಂಥದ್ದನ್ನು ನಾವು ನೋಡಬೇಕು. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ಪ್ರೋಟೀನ್ಗಳ ಅಧಿಕವಾಗಿರುವಂಥ ಆಹಾರದ ಘಟಕಗಳು. ಹಂಗಾರೆ ಪ್ರೋಟೀನ್ಗಳು ನಮ್ಮ ಬೆಳವಣಿಗೆಗೆ ಸಹಾಯ ಮಾಡ್ತಾವ ಅಂತ ಹೇಳಿದ್ದೀವಿ. ಹಾಗಾದ್ರೆ ಪ್ರೋಟೀನ್ಗಳು ಎಲ್ಲಿ ಸಿಗ್ತಾವ, ಎಲ್ಲ ಆಹಾರ ಘಟಕಗಳಲ್ಲಿ ಯಾವ ಥರದ ಪ್ರೋಟೀನ್ಗಳು ಸಿಗ್ತಾವ ಅನ್ನುವಂಥದ್ದನ್ನು ನೋಡಿದಾಗ ದ್ವಿದಳ ಧಾನ್ಯಗಳಲ್ಲಿ ಕೂಡ ಪ್ರೋಟೀನ್ ಇರ್ತದ. ಇನ್ನು ಮಾಂಸದ ಕೆಂಪು ಭಾಗ ಮತ್ತು ಮೊಟ್ಟೆ ಹಾಲಿನಲ್ಲಿ ಪ್ರೋಟೀನ್ ಇರ್ತದ ಅನ್ನುವಂಥದ್ದನ್ನು ಚಿತ್ರವನ್ನು ತೋರಿಸಿದ್ದೀವಿ. ನಾವು ಇಲ್ಲಿ ನೋಡ್ಬೋದು, ಮೊಟ್ಟೆ, ಹಾಲು ಮತ್ತು ಪನ್ನೀರು, ಎಗ್ಗು, ಈ ಥರ ಫಿಶು, ಇಲ್ಲೆಲ್ಲ ಏನಿರ್ತದ ಪ್ರೋಟೀನ್ಗಳು ಇರ್ತಾವ ಅನ್ನುವಂಥದ್ದು ನೋಡ್ತೀವಿ. ಪ್ರೋಟೀನ್ಗಳ ಕೊರತೆಯಿಂದ ಮಕ್ಕಳಲ್ಲಿ, ಇದು ಭಾಳ ಇಂಪಾರ್ಟೆಂಟ್ ವರ್ಡ್, ಕ್ವಾಸಿಯೋರ್ಕರ್ ಅನ್ನುವಂಥ ರೋಗವು ಬರುತ್ತದೆ. ಎಳೆಯ ಮಕ್ಕಳಿಗೆ ಸಣ್ಣವರಿದ್ದಾಗ ಅವರಿಗೆ ಪ್ರೋಟೀನ್ ಭರಿತ ಆಹಾರವನ್ನು ನಾವು ಕೊಡದೆ ಹೋದರೆ ಅವರು ಕ್ವಾಸಿಯೋರ್ಕರ್ ಅನ್ನುವಂಥ ರೋಗಕ್ಕೆ ತುತ್ತಾಗ್ತಾರ ಅನ್ನುವಂಥದ್ದು ನೋಡ್ತೀವಿ. ಎಳೆಯ ಮಕ್ಕಳಲ್ಲಿ ಏನಪ್ಪ ಅಂದರೆ ಇದು ನೋಡ್ರಿ, ಪ್ರೋಟೀನ್ ಕೊರತೆಯಿಂದ ಮಕ್ಕಳಲ್ಲಿ ಮಕ್ಕಳಲ್ಲಿ ಮರಾಸ್ಮಸ್ ರೋಗವು ಕಂಡು ಬರುತ್ತದೆ ಅಂತ. ಕ್ವಾಸಿಯೋರ್ಕರ್ ಮತ್ತು ಮರಾಸ್ಮಸ್ ರೋಗವು ದೊಡ್ಡವರಲ್ಲಿ ಮತ್ತು ಸಣ್ಣವರಲ್ಲಿ ಯಾವ ಥರ ರೋಗಗಳು ಕಂಡು ಬರ್ತಾವೆ ಅನ್ನೋಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುವಂಥದ್ದು ಮಕ್ಕಳಲ್ಲಿ. ಅದಕ್ಕೋಸ್ಕರ ನೋಡಿರ್ಬೇಕಾದ್ರೆ ಏನಾದರೂ ಪ್ರೆಗ್ನೆನ್ಸಿ ಇದ್ದ ಟೈಮ್ದಲ್ಲಿ ಅವ್ರಿಗೆ ಪ್ರೋಟೀನ್ ಭರಿತ ಆಹಾರಗಳನ್ನು ಕೊಡ್ತಿರ್ತಾರೆ. ಯಾಕಪ್ಪ ಅಂದ್ರೆ ಹೊಟ್ಟೆಯಲ್ಲಿರುವಂಥ ಮಗುವಿನ ಬೆಳವಣಿಗೆ ಏನಾಗಬೇಕು, ಸರಿಯಾಗಿ ಆಗ್ಬೇಕು. ಬೆಳವಣಿಗೆ ಅಂತ ಮಗುವಿದ್ದಾಗ ಏನು ಮಾಡಬೇಕು ಅಂದ್ರೆ ಅದಕ್ಕೆ ಪ್ರೋಟೀನ್ ಭರಿತ ಆಹಾರಗಳನ್ನ ಕೊಡಬೇಕು. ನೋಡ್ಬೋದು, ಅಂಗನವಾಡಿ ಒಳಗಾಗಿರ್ಬೋದು, ಎಲ್ಲ ಕಡೆ ನೋಡ್ಬೋದು, ಅನೇಕ
ಹೆರಿಗೆ ಆದ ನಂತರವೂ ಕೂಡ ಅವ್ರಿಗೆ ಏನು ಕೊಡ್ತಿರ್ತಾರೆ, ಅನೇಕ ಪ್ರೋಟೀನ್ ಭರಿತ ಆಹಾರಗಳನ್ನು ಕೊಡ್ತಿರ್ತಾರೆ. ದ್ವಿದಳ ಧಾನ್ಯಗಳನ್ನ ಕೊಡ್ತಿರ್ತಾರೆ, ಪೌಡರ್ಗಳನ್ನ ಕೊಡ್ತಿರ್ತಾರೆ, ಮತ್ತು ಅದೇ ರೀತಿಯಾಗಿ ಎಗ್ಗಳನ್ನ ಕೊಡ್ತಿರ್ತಾರೆ. ಅದೆಲ್ಲವನ್ನು ಕೊಡೋದಂಥ ಉದ್ದೇಶ ಸರ್ಕಾರ ಕೊಡ್ತಿದೆ ಅಂದ್ರೆ ಅದು ಉದ್ದೇಶ ಏನಪ್ಪ ಅಂದ್ರೆ ಕ್ವಾಸಿಯೋರ್ಕರ್ ಮತ್ತು ಮಹಾರಾಸ್ಮಸ್ ರೋಗಗಳಿಗೆ ಮಕ್ಕಳನ್ನು ಸಣ್ಣವರಿದ್ದಾಗಲೇ ತುತ್ತು ಮಾಡೋದ್ರಿಂದ ಅವರ ಭವಿಷ್ಯ ಏನಾಗ್ತದಪ್ಪ ಅಂದ್ರೆ ಅತ್ಯಂತ ಕರಾಳವಾಗಿರ್ತದೆ ಅನ್ನುವಂಥ ಉದ್ದೇಶನ ಸರ್ಕಾರ ಮನಗಂಡು ಅವರಿಗೆ ಅನೇಕ ರೀತಿಯಾದ ಸೌಲಭ್ಯಗಳನ್ನ ಕೊಡ್ತದ ಅನ್ನುವಂಥದ್ದು ನೋಡ್ಬೇಕು. ಪ್ರತಿಯೊಬ್ಬ ಬಡ ಮಹಿಳೆಯೂ ಕೂಡ ಯಾವುದೇ ಪ್ರೋಟೀನ್ ಕೊರತೆಯಿಂದ ತನ್ನ ಮಗುವಿನ ಬೆಳವಣಿಗೆಗೆ ಕುಂಠಿತ ಆಗಬಾರ್ದು. ಪ್ರತಿಯೊಂದು ಮಗು ಕೂಡ ಈ ದೇಶದ ಉಜ್ವಲ ಭವಿಷ್ಯ ಅಂತ ಮನಗಂಡು ಏನು ಮಾಡ್ತದೆ ಸರ್ಕಾರ ಆ ರೀತಿಯಂಥ ಸೌಲಭ್ಯಗಳನ್ನ ಕೊಡ್ತದೆ. ಇನ್ನು ನೋಡ್ರಿ, ವಯಸ್ಕರಿಗೆ ಪ್ರತಿದಿನಕ್ಕೆ 60 ಗ್ರಾಮ್ ಪ್ರೋಟೀನ್ ಬೇಕಾಗುತ್ತದೆ ಅನ್ನೋದು ನೋಡ್ತೀವಿ. 60 ಕಿಲೋಗ್ರಾಮ್ ಪ್ರೋಟೀನ್ ಬೇಕಾಗುತ್ತದೆ. 1 ಗ್ರಾಮ್ ಪ್ರೋಟೀನ್ ಇದನ್ನು ಮಾಡಿದಾಗ 17 ಕಿಲೋ ಜೌಲ್ ನಾವು ಶಕ್ತಿಯನ್ನು ಯಾವುದರಲ್ಲಿ ಅಳಿತೀವಿ ಅಂತೇಳಿ ಹಿಂದಿನ ತರಗತಿಯಲ್ಲಿ ನೋಡಿದ್ದೀವಿ. ಶಕ್ತಿಯನ್ನು ಜೌಲ್ ಮಾಪನದಲ್ಲಿ ಅಳಿತೀವಿ. ಅಂದರೆ 1 ಗ್ರಾಮ್ ಪ್ರೋಟೀನ್ ದಹನವಾದರೆ ಎಷ್ಟಾಗತ್ತಪ್ಪ ಅಂದ್ರೆ 17 ಕಿಲೋ ಜೌಲ್ ಏನು ಮಾಡ್ತೈತಪ್ಪ ಅಂದ್ರೆ ಶಕ್ತಿ ಬಿಡುಗಡೆ ಆಗುತ್ತದೆ ಅನ್ನುವಂಥದ್ದು ನೋಡ್ತೀವಿ. ಅದನ್ನು ಕಿಲೋ ಜೌಲ್ ಇದ್ದರೆ ಕಿಲೋ ವ್ಯಾಟ್ಗಳಲ್ಲಿ ಹೇಳ್ಬೋದು, 4 ಕಿಲೋ ವ್ಯಾಟ್ ಅಂತ ಶಕ್ತಿ ಬಿಡುಗಡೆ ಆಗುತ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ಇನ್ನು ನೆಕ್ಸ್ಟ್ ಬರುವಂಥದ್ದು, ಹೌದ್ರಿ, ಪ್ರೋಟೀನ್ಗಳು ಈ ಥರದ ನಮಗೆ ಅನೇಕ ಅದಾವ. ಪ್ರೋಟೀನ್ಗಳು ಅಷ್ಟೇ ನಮಗೆ ದೇಹಕ್ಕೆ ಬೇಕನ, ಬೇರೆ ಬೇಡನ ಅಂತ ನೋಡಿದಾಗ ನಮ್ಮ ದೇಹಕ್ಕೆ ಲಿಪಿಡ್ಸ್, ಕೊಬ್ಬು ಅಂತ ಕರೀತಾರೆ. ಲಿಕ್ವಿಡ್ಗಳು ಅಂತ ಬರ್ತಾವೆ. ಕೊಬ್ಬುಗಳು ಲಿಪಿಡ್ ಅಂದರು ಇಂಗ್ಲೀಷ್ ಅಂತಾರೆ. ಕೊಬ್ಬಿನಾಂಶ ಕನ್ನಡ ತಮಗೆಲ್ಲರಿಗೂ ಗೊತ್ತಿರುತ್ತೆ ಕೊಬ್ಬಿನಾಂಶ ಏನೇನೈತೆ. ಇವುಗಳು ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತವೆ ಅನ್ನುವಂಥದ್ದು ನೋಡಿದ. ಕೊಬ್ಬಿನಾಮ್ಲಗಳನ್ನು ಹೊಂದಿರುತ್ತವೆ ಅನ್ನುವಂಥ ಅಧಿಕ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡುತ್ತವೆ ಅಂತ. ಕೊಬ್ಬು ದೇಹದಲ್ಲಿ ಸಂಗ್ರಹಣೆ ಆಗಿರ್ತದಲ್ಲ ಮಸಲ್ಸ್ಗಳಲ್ಲಿ, ಕೊಬ್ಬಿನಾಮ್ಲ ಅಂತ ದೇಹದ ಶಕ್ತಿಯನ್ನು ಬಿಡುಗಡೆ ಮಾಡ್ತಾವೆ, ಅಧಿಕ ಪ್ರಮಾಣದ ಶಕ್ತಿಯನ್ನು ಬಿಡುಗಡೆ ಮಾಡ್ತಾವೆ ಅನ್ನುವಂಥದ್ದು ನೋಡ್ತೀವಿ. 1 ಗ್ರಾಮ್ ಕೊಬ್ಬು ದಹಿಸಿದಾಗ 37 ಕಿಲೋ ಜೌಲ್ ಶಕ್ತಿ ಬಿಡುಗಡೆಯಾಗುತ್ತದೆ. 37 ಕಿಲೋ ಜೌಲ್ ಶಕ್ತಿ ಬಿಡುಗಡೆಯಾಗುತ್ತದೆ ಅಂದರೆ 9 ಕಿಲೋ ಕ್ಯಾಲೋರಿ ಶಕ್ತಿ ಬಿಡುಗಡೆ ಆಗ್ತದ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೋದು. ಇನ್ನು ವಯಸ್ಕರಿಗೆ ಪ್ರತಿದಿನಕ್ಕೆ 20 ಗ್ರಾಮ್ ಲಿಪಿಡ್ಗಳ ಅವಶ್ಯಕತೆ ಇದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ಇನ್ನು ಕೊಬ್ಬಿನಲ್ಲಿ 2 ಥರದ ವಿಧದ ಕೊಬ್ಬು ಬರ್ತಾವೆ ನೋಡ್ರಿ. ನಾವು ಸಸ್ಯಗಳ ಮೂಲಕ ಏನಾದರೂ ಕೊಬ್ಬನ್ನು ಲಿಪಿಡ್ಗಳು ಅಂದ್ರೆ ಒಂದ, ಕೊಬ್ಬುಗಳು ಅಂದ್ರೆ ಒಂದ. ಇಲ್ಲಿ ಸರ್ ಲಿಪಿಡ್ಗಳು ಕನ್ನಡದಲ್ಲಿ ಕೊಬ್ಬುಗಳು ಅಂತ ಕರಿತಾನೆ ನೋಡ್ತೀವಿ. ಇನ್ನು ಸಸ್ಯಜನ್ಯ ಕೊಬ್ಬು, ಇನ್ನೊಂದು ಪ್ರಾಣಿಜನ್ಯ ಕೊಬ್ಬು ಅಂತ 2 ಬರ್ತಾವೆ. ಸಸ್ಯಜನ್ಯ ಅಂದರೆ ಏನಪ್ಪ ಅಂದ್ರೆ ಅದ್ರ ಹೆಸರೇ ಹೇಳುವಂತೆ ಸಸ್ಯಗಳ ಮೂಲಕ ಕೊಬ್ಬಿನಾಂಶವನ್ನು ನಾವೇನಾದರೂ ಸಂಗ್ರಹಣೆ ಮಾಡಿದ್ದೀವಿ ಅಂದರೆ ಅದನ್ನು ಸಸ್ಯಜನ್ಯ ಕೊಬ್ಬು ಅಂತ ಕರೀತಾರೆ. ಇಲ್ಲಿ ನೋಡ್ರಿ, ಕೊಬ್ಬರಿ ಎಣ್ಣೆ ಕೊಬ್ಬಿನಾಂಶ ಹೊಕ್ಕಿಡ. ಕಡಲೆಕಾಯಿ ಅಂದರೆ ಶೇಂಗಾ, ನೆಲಗಡಲೆ ಅಂತ ಕರೀತಾರೆ. ಅದ ಕಡಲೆಕಾಯಿ ಅಂದರೆ ಬೇರೆ ಏನು, ನೆಲಗಡಲೆ. ಇನ್ನು ಸೂರ್ಯಕಾಂತಿ ಎಣ್ಣೆ, ಇವೆಲ್ಲ ಕೊಬ್ಬಿನಾಂಶಗಳು. ಅಂದರೆ ಸಸ್ಯಜನ್ಯ ಕೊಬ್ಬುಗಳು, ಸಸ್ಯ ಮೂಲಗಳಿಂದ ಪಡೆದ್ರೆ ಅದಕ್ಕೆ ಏನಂತೀವಿ ಅಂದ್ರೆ ಸಸ್ಯಜನ್ಯ ಕೊಬ್ಬು ಅಂತೀವಿ. ಅದೇ ರೀತಿಯಾಗಿ ಪ್ರಾಣಿಗಳ ಮೂಲಕ ಪಡೆದಿದ್ದು ಅಂದ್ರೆ ಅದನ್ನು ಪ್ರಾಣಿಜನ್ಯ ಕೊಬ್ಬು ಅಂತ ಕರಿತೀವಿ. ಹಂಗಾರೆ ಪ್ರಾಣಿಗಳಿಂದ ಯಾವ ರೀತಿಯಾಗಿ ಕೊಬ್ಬನ್ನು ಪಡಿತೀವಿ ಅಂತ ನೋಡಿದಾಗ ಹಾಲಿನ ರೂಪದಲ್ಲಿ, ಹಾಲಿನಲ್ಲಿ ತುಪ್ಪ ಇರ್ತದಲ್ಲ, ಬೆಣ್ಣೆ ಇರ್ತದಲ್ಲ, ಅದೆಲ್ಲ ಕೊಬ್ಬಿನ ಅಂಶ ಅಲ್ಲ. ಹಾಲಿನಿಂದ ಬರುವಂಥದ್ದು ಅದೇನಪ್ಪ ಅಂದ್ರೆ ಕೊಬ್ಬು. ಹಾಲಿನಿಂದ ತಾನೆ ಬೆಣ್ಣೆ ಆಗೋದು, ಬೆಣ್ಣೆಯಿಂದ ತಾನೆ ತುಪ್ಪ ಆಗೋದು. ಈ ಥರ ಅಂದರೆ ಕೊಬ್ಬಿನಾಂಶ ಹಾಲಿನಲ್ಲಿ ಇರ್ತದ ಅಂತ. ಇನ್ನು ಹಾಲಿನ ಉತ್ಪನ್ನಗಳು ಅಂದರೆ ಮೊಸರು ಆಗಿರ್ಬೋದು, ಬೆಣ್ಣೆ ಆಗಿರ್ಬೋದು, ತುಪ್ಪ ಆಗಿರ್ಬೋದು, ಇವೆಲ್ಲವೂ ಕೂಡ. ಇನ್ನು ಮಾಂಸದ ಬಿಳಿ ಭಾಗದಲ್ಲಿ ಏನಂತಪ್ಪ ಕೊಬ್ಬು ಸೇಕರಣೆ ಆಗಿರ್ತದೆ, ಲಿಪಿಡ್ ಸೇಕರಣೆ ಆಗಿರ್ತದ ಅನ್ನೋದು ನೋಡ್ತೀವಿ. ಲಿಪಿಡ್ಸ್ಗಳನ್ನು ಸೋಪು ತಯಾರಿಕೆಯಲ್ಲಿ ಬಳಸುತ್ತಾರೆ. ಇದಕ್ಕೆ ಭಾಳ ಇಂಪಾರ್ಟೆಂಟ್ ರೀ. ಅದು ಸ್ಟಾರ್ ಮಾರ್ಕ್ 3 ಸ್ಟಾರ್ ಹಾಕಿದ್ರೆ ನಡೆಯಲ್ಲ. ಭಾಳ ಇಂಪಾರ್ಟೆಂಟ್ ನಮಗೆ ಜಸ್ಟ್ ನಮಗೆ ಇಮ್ಯಾಜಿನ್ ಮಾಡೋಕ್ಕಾಗೋದು. ಲಿಪಿಡ್ಗಳನ್ನು ಸೋಪುಗಳ ತಯಾರಿಕೆಯಲ್ಲಿ ಬಳಕೆ ಮಾಡುತ್ತಾರೆ. ಇದು ಹಿಂಗೆ ನೆನಪಿಡಬೇಕು. ಲಿಪಿಡ್ಗಳನ್ನ ಎಲ್ಲಿ ಬಳಸ್ತಾರಪ್ಪ ಅಂದ್ರೆ ಸೋಪುಗಳನ್ನ ಯೂಸ್ ಮಾಡ್ತಿಲ್ಲ, ಸಾಬೂನುಗಳನ್ನ ಯೂಸ್ ಮಾಡ್ತಿಲ್ಲ, ಸಾಬೂನುಗಳ ತಯಾರಿಕೆಯಲ್ಲಿ ಲಿಪಿಡ್ಗಳನ್ನ ಬಳಸ್ತಾರ ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಕೊಂಡಿರ್ಬೇಕು. ಇಲ್ಲಿ ಕನ್ಫ್ಯೂಷನ್ ಆಗೋ ಸಾಧ್ಯತೆ ಇರ್ತದ ಅಂತ ನೋಡ್ತೇವೆ. ಇನ್ನು ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ನಾರು ಪದಾರ್ಥಗಳು ಅಂತೇಳಿ ಬರ್ತಾವೆ. ನಾರು ಪದಾರ್ಥಗಳು ಯಾವಪ್ಪ ಅಂದ್ರೆ ನಾರು ಪದಾರ್ಥಗಳ ಮುಖ್ಯವಾದ ಕೆಲಸ ಏನು ಅಂತ ನೋಡಿದಾಗ ಈ ಮಲಬದ್ಧತೆಗೆ ಸಹಕಾರಿಯಾಗುತ್ತವೆ. ನಾರು ಪದಾರ್ಥಗಳು ಮಲಬದ್ಧತೆಗಳಿಗೆ ಸಹಕಾರಿಯಾಗುತ್ತವೆ. ಪ್ರೋಟೀನ್ಗಳು ದೇಹದ ಬೆಳವಣಿಗೆಗೆ ಸಹಕಾರಿಯಾದರೆ ಇವು ನಾರು ಪದಾರ್ಥಗಳು ಮಲಬದ್ಧತೆಗೆ ಸಹಕಾರಿಯಾಗಿರುತ್ತವೆ. ನಾರು ಪದಾರ್ಥಗಳಿಗೆ ಉದಾಹರಣೆ ಹುರುಳಿಕಾಯಿ. ಇದು ಪೋಷಕಾಂಶವಲ್ಲದ ಆಹಾರ ಘಟಕವಾಗಿದೆ ಅಂತ ನೋಡ್ತೀವಿ. ಹುರುಳಿಕಾಯಿ ಯಾವುದಪ್ಪ ಅಂದ್ರೆ
ಪೋಷಕಾಂಶವಲ್ಲದ ಆಹಾರ ಘಟಕವಾಗಿದೆ ಅಂತ ನೋಡ್ತೀವಿ. ಇಲ್ಲಿ ನೋಡ್ರಿ ವಿಟಮಿನ್ಗಳು ಅಂತ ಬರ್ತಾವೆ. ನೆಕ್ಸ್ಟ್ ಬರೋದು ಯಾವುದಪ್ಪ ಅಂದ್ರೆ ವಿಟಮಿನ್ಗಳು ಅಂತ ಬರ್ತಾವೆ. ಇವು ದೇಹದ ಬೆಳವಣಿಗೆಗೆ ಸಹಾಯ ಮಾಡೋದಿಲ್ಲ. ನಾರು ಪದಾರ್ಥಗಳು ದೇಹದ ಮಲಬದ್ಧತೆ ಜೀರ್ಣಕ್ರಿಯೆ ವ್ಯವಸ್ಥಿತವಾಗಿ ನಡಿಬೇಕಪ್ಪ ಅಂತಂದ್ರೆ ಸಹಾಯ ಮಾಡುವಂಥ ಘಟಕಗಳು ಯಾವುದಂದ್ರೆ ಏನಪ್ಪ ಅಂದ್ರೆ ನಾರು ಪದಾರ್ಥಗಳು ಅಂತ ಬರ್ತಾವೆ. ದೇಹದ ಬೆಳವಣಿಗೆಗೆ ನಾರು ಪದಾರ್ಥಗಳು ಸಹಾಯ ಮಾಡ್ತಾವ ಅಂತ ಕ್ವಶನ್ಸ್ ಕೇಳ್ತವೆ. ನಮ್ಮ ನಾರು ಪದಾರ್ಥಗಳಲ್ಲ, ಪ್ರೋಟೀನ್ಗಳು ದೇಹದ ಬೆಳವಣಿಗೆಗೆ ಸಹಾಯವನ್ನು ಮಾಡ್ತಾವ ಅಂತ ಬರ್ತಾವೆ. ಇಲ್ಲಿ ನೋಡ್ರಿ ವಿಟಮಿನ್ಗಳು ಅಂತ ಬರ್ತಾವೆ. ವಿಟಮಿನ್ಗಳು ಇಲ್ಲಿ ನೋಡ್ರಿ ವಿಟಮಿನ್ಗಳು ಒಂದು ಸೀಮಿತ ಪ್ರಮಾಣದಲ್ಲಿ ಇವೇನು ಮಾಡ್ತಾವೆ, ಜೈವಿಕ ಕ್ರಿಯೆಗಳಿಗೆ ಅವಶ್ಯಕವಾದ ಪೋಷಕಾಂಶಗಳಾಗಿವೆ ಅನ್ನುವಂಥದ್ದನ್ನು ನೋಡ್ತೀವಿ. ಇನ್ನು ನೀರಿನಲ್ಲಿ ಕರಗುವ ವಿಟಮಿನ್ಗಳು ಯಾವ ಬರ್ತಾವಪ್ಪ ಅಂದ್ರೆ ಎ ಬಿ ಸಿ ಡಿ ಇ ಕೆ ಇಷ್ಟ ಬರ್ತಾವೆ. ವಿಟಮಿನ್ ಎ ಬಿ ಸಿ ಡಿ ಎಪ್ಪತ್ತಂಗೆ ಹೋಗ್ಬಾರ್ದು. ಎ ಬಿ ಸಿ ಡಿ ಇ ಕೆ ಇಷ್ಟ ಬರ್ತಾವೆ. ಇಷ್ಟ ಹೇಳ್ಬೇಕು ನೋಡ್ರೆ. ಇಲ್ಲಿ ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು ಬೇರೆ, ನೀರಿನಲ್ಲೇ ಕರಗುವಂಥ ವಿಟಮಿನ್ಗಳು ಬೇರೆ ಅಂತ ಎರಡು ವಿಧಗಳನ್ನಾಗಿ ಮಾಡ್ತೀವಿ. ವಿಟಮಿನ್ಗಳು ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು ಬೇರೆ, ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಬೇರೆ. ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು ಯಾವುವು ಅಂತ ನೋಡಿದಾಗ ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು ಯಾವಪ್ಪ ಅಂದರೆ ಎ ಡಿ ಇ ಕೆ ಎಲ್ಲಿ ಕರಗುತ್ತಾ ಅಂದ್ರೆ ಕೊಬ್ಬಿನಲ್ಲಿ ಕರಗುವಂಥ ವಿಟಮಿನ್ಗಳು. ಇನ್ನು ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಯಾವಪ್ಪ ಅಂದ್ರೆ ಬಿ ಮತ್ತು ಸಿ ಎಂಬ ಎರಡೂ ವಿಟಮಿನ್ಗಳು ನೀರಿನಲ್ಲಿ ಕರಗ್ತಾವ ಅಂತ ನೋಡ್ತೇವೆ. ಇದನ್ನು ಹೆಂಗೆ ನೆನಪಿಡಬೇಕ್ರಿ ಅಂತ ಜನರಿಗೆ ಕನ್ಫ್ಯೂಷನ್ ಆಗಿರ್ತದೆ. ಬಿ ಮತ್ತು ಸಿ ಎರಡೇ ವಿಟಮಿನ್ಗಳು ಇರ್ಬೋದು, ಆದರೂ ಅಲ್ಲಿ ಕನ್ಫ್ಯೂಷನ್ ಆಗೋ ಸಾಧ್ಯ ಇರ್ತದೆ. ಬಿ ಮತ್ತು ಸಿ ಬಿಸಿ ಅಂದರೆ ಬಿಸಿ ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು ಅಂತ ಹಿಂಗೆ ಸರಳವಾಗಿ ಸ್ವಲ್ಪ ಸಿಂಪಲ್ ಏನಾದ್ರು ಕೋಡ್ ಮಾಡಿ ನೆನಪಿಟ್ಬೋದು. ಬಿ ಮತ್ತು ಸಿ ವಿಟಮಿನ್ಗಳು ಬಿ ಸಿ ನೀರಿನಲ್ಲಿ ಕರಗುವಂಥ ವಿಟಮಿನ್ಗಳು. ಆದ್ರೆ ಇನ್ನು ಉಳಿದಿರುವಂಥ ಎ ಡಿ ಇ ಕೆ ಇವೆಲ್ಲ ವಿಟಮಿನ್ಗಳು ಎಲ್ಲಿ ಕರಗುತ್ತಾವಪ್ಪ ಅಂದ್ರೆ ಕೊಬ್ಬಿನಲ್ಲೇ ಕರಗುತ್ತಾವ ಅನ್ನೋದು ತಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಪ್ರತಿಯೊಂದು ವಿಟಮಿನ್ಗಳು ಇಂಪಾರ್ಟೆಂಟ್. ವಿಟಮಿನ್ ಎ ಕೊರತೆಯಿಂದ ಯಾವ ರೋಗ ಬರ್ತೈತಿ, ಬಿ ಕೊರತೆಯಿಂದ ಯಾವ ರೋಗ ಬರ್ತೈತಿ, ಎ ಕೊರತೆಯಿಂದ ಈರುಳ್ಳಿ ಗುಡುತನ, ಬಿ ಕೊರತೆಯಿಂದ ಬೇರೆ ಸಿ ಕೊರತೆಯಿಂದ ಸ್ಕರ್ವಿ, ಡಿ ಕೊರತೆಯಿಂದ ಮೂಳೆಗಳ ಗಟ್ಟಿಯಾಗುವುದು ಕಡಿಮೆ ಆಗ್ತವೆ. ಡಿ ವಿಟಮಿನ್ ಎಲ್ಲಿ ಸಿಗ್ತೈತಿ ಅಂದ್ರೆ ಸೂರ್ಯನಿಂದ ಬರುವಂಥ ಕಿರಣಗಳಿಂದ ಸಿಗ್ತದೆ. ಬೆಳಗಿನ ಟೈಮ್ದಾಗ ಹುಟ್ಟಿದ ಮಗುವಿಗೆ ಅದೇ ತಾನೇ ಹುಟ್ಟಿದ ಮಗುವಿಗೆ ಒಂದಿಷ್ಟು ದಿನಗಳವರೆಗೆ ಬಿಸಿಲಿನಲ್ಲಿ ಇಟ್ಟಿರುವಂಥ ಆಹಾರ ಪದಾರ್ಥಗಳನ್ನ ಕೊಡ್ತಿರ್ತಾರೆ. ಎಳೆ ಬಿಸಿಲಿಗೆ ಆ ಮಗುವನ್ನು ಬೆಳಗ್ಗೆ ಎದ್ದ ತಕ್ಷಣ ಹಿಡಿತಿರ್ತಾರೆ. ಯಾಕಪ್ಪ ಅಂದ್ರೆ ಆ ಮಗುವಿನಲ್ಲಿ ಡಿ ವಿಟಮಿನ್ ಜಾಸ್ತಿಯಾಗಿ ಉತ್ಪಾದನೆ ಆಗಲಿ, ಆ ಮಗುವಿನ ಮೂಳೆಗಳು ಬಲಿಷ್ಠ ಆಗಲಿ ಅನ್ನೋ ಕಾರಣಕ್ಕೋಸ್ಕರ ಮಾಡ್ತಿರ್ತಾರೆ. ಸೂರ್ಯನಿಂದ ದೊರಕುವಂಥ ವಿಟಮಿನ್ ಡಿ ಏನು ವಿಟಮಿನ್ ಬರ್ತೈತಿ ಇದು ಬಂಜಿತನಕ್ಕೆ ಕಾರಣ ಆಗಿರ್ತೈತಿ. ಇರ್ಲಿಕ್ಕಂದ್ರೆ ಕೆ ವಿಟಮಿನ್ ಎದಕ್ಕೆ ಬರ್ತೈತಪ್ಪ ಅಂದ್ರೆ ಕಿರು ತಟ್ಟೆಗಳು ರಕ್ತ ಹೆಪ್ಪುಗಟ್ಟದೇ ಇರುವಂಥದ್ದಕ್ಕೆ ಕೆ ವಿಟಮಿನ್ ಕೊರತೆಯಿಂದ ಬರ್ತದೆ ಅನ್ನುವಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಇನ್ನು ಖನಿಜಗಳು ಅಂತ ಬರ್ತೈತಿ. ಖನಿಜಗಳಿಗೆ ಇಂಗ್ಲೀಷ್ದಲ್ಲಿ ಏನಂತಾರಪ್ಪ ಅಂದ್ರೆ ಮಿನರಲ್ಸ್ ಅಂತ ಕರೀತಾರೆ. ಮಿನರಲ್ಸ್ ಅಂತ ಕರೀತಾರೆ. ಇಂಗ್ಲೀಷನ್ನು ತಾವು ಯಾವ ರೀತಿಯಾಗಿ ಓದ್ಕೋಬೇಕಂದ್ರೆ ಮೇನ್ ಹೆಡ್ಲೈನ್ಸ್ ಏನಿರ್ತದೆ ಅದನ್ನು ಸ್ಪಷ್ಟವಾಗಿ ತಿಳ್ಕೊಂಡಿರ್ಬೇಕು ಅಷ್ಟೇ. ಎಕ್ಸ್ಪ್ಲನೇಷನ್ ಎಲ್ಲ ಕನ್ನಡದಾಗ ನೋಡ್ಕೊಂಡ್ರಿಂದ ನಾವು ಅತ್ಯಂತ ಸರಳವಾಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಆ ವಿಷಯವನ್ನು ಮನಗಾಣಿಸ್ಬೋದು. ಇದನ್ನೆಲ್ಲ ಇಂಗ್ಲೀಷ್ದಾಗ ಹೇಳಿ ಅಂದ್ರೆ ನಾನು ನಿಮಗೆ ಅಂಡರ್ಸ್ಟ್ಯಾಂಡ್ ಆಗೋದಿಲ್ಲ. ಜಾಸ್ತಿ ನಮ್ಮ ಮಾತೃಭಾಷೆಯಲ್ಲಿ ಕಲ್ತಿದ್ದೇನಾಗುತ್ತೆ ನಮ್ಮ ಮನಸ್ಸಿಗೆ ಮುಟ್ಟುತ್ತದೆ ಅನ್ನೋದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಮಿನರಲ್ಸ್ ಅಂತೇಳಿ ಬರ್ತವೆ. ಇನ್ನು ಮೊದಲಿಗೆ ಬರುವಂಥದ್ದು ಯಾವುದಪ್ಪ ಅಂದರೆ ಕ್ಯಾಲ್ಸಿಯಂ. ಕ್ಯಾಲ್ಸಿಯಂ ನಮ್ಮ ದೇಹಕ್ಕೆ ಕ್ಯಾಲ್ಸಿಯಂ ಅವಶ್ಯಕತೆ ಐತಿ. ಕ್ಯಾಲ್ಸಿಯಂ ಬೇಕು, ಮೂಳೆಗಳ ಬಲಿಷ್ಠ ಇರೋಕ್ಕಾಗಿರ್ಬೋದು, ಎಲ್ಲ ಕಡೆ ಕ್ಯಾಲ್ಸಿಯಂ ಬೇಕು ಅನ್ನುವಂಥದ್ದು ನೋಡ್ತೀವಿ. ಕ್ಯಾಲ್ಸಿಯಂ ನೋಡ್ರಿ ಹಲ್ಲು ಮತ್ತು ಫಾಸ್ಫೇಟ್ನೊಂದಿಗೆ ಕಂಡುಬರುತ್ತದೆ. ಏನಪ್ಪ ಅಂದ್ರೆ ಹಲ್ಲು ಮತ್ತು ಫಾಸ್ಫೇಟ್ನೊಂದಿಗೆ ಕಂಡು ಬರ್ತದ ಅನ್ನೋದು ನೋಡ್ತೀವಿ. ಕ್ಯಾಲ್ಸಿಯಂ ಇರ್ಲಿಕ್ಕಂದ್ರೆ ಕ್ಯಾಲ್ಸಿಯಂ ನಮ್ಮ ದೇಹದ ಕಡಿಮೆ ಆತರ ಮೂಳೆಗಳೇನಕ್ಕವ ಮೃದುತ್ವ ಆಗ್ತಾವ, ಹಲ್ಲುಗಳೇನ ಮಲ್ಲಿರ್ತದೆ, ಅಲ್ಲಿ ಆಗಿರ್ಬೋದು ಎಲ್ಲ ಕಡೆ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಉತ್ಪತ್ತಿ ಆಗಿರುತ್ತದೆ. ಅದು ಭಾಳ ಇಂಪಾರ್ಟೆಂಟ್. ಉತ್ಪನ್ನಗಳಲ್ಲಿ ಹೆಚ್ಚಾಗಿರುತ್ತೆ. ಮೂಳೆಗಳಲ್ಲಿ ಹಾಲಿನ ಕೊರತೆಯಾದರೆ ಅಂದೇನಪ್ಪ, ಹಾಲಿನ ಕೊರತೆ ಆದರೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಮಟ್ಟ ಕಡಿಮೆಯಾಗಿ ಆಸ್ಟಿಯೋಮೆಲಾಸಿಸ್ ಎಂಬ ರೋಗ. ಕ್ಯಾಲ್ಸಿಯಂ ದೇಹದಲ್ಲಿ ಕಡಿಮೆ ಆತಂದ್ರೆ ಯಾವ ರೋಗ ಬರ್ತೈತಿ ಅಂತ ಕೇಳಿದರೆ ಯಾವ ರೋಗ ಬರ್ತೈತಿಪ್ಪ ಅಂತಂದ್ರೆ ಆಸ್ಟಿಯೋಮೆಲಾಸಿಸ್. ಇಂಪಾರ್ಟೆಂಟ್ ರೀ, ಈ ರೋಗ ಇಂಪಾರ್ಟೆಂಟ್. ಆಸ್ಟಿಯೋಮೆಲಾಸಿಸ್ ಯಾವುದರ ಕೊರತೆಯಿಂದ ಬರ್ತೈತಿ ಅಂತ ಕೇಳ್ತಾನೆ. ಯಾವುದರ ಕೊರತೆಯಿಂದ ಬರ್ತೈತಿಪ್ಪ ಅಂತಂದ್ರೆ ಮೂಳೆಗಳಲ್ಲಿ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಆದರೆ ಆಸ್ಟಿಯೋಮೆಲಾಸಿಸ್ ಎಂಬ ರೋಗವು ಬರುತ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ಬೇಕು. ಈಗ ನೋಡ್ರಿ, ಭಾಳ ಜನ ರನ್ನಿಂಗ್ ಮಾಡ್ತಿರ್ತಾರೆ. ಆರ್ಮಿ ವಿದ್ಯಾರ್ಥಿಗಳು ಭಾಳ ಜನ ಏನು ಮಾಡ್ತಿರ್ತಾರೆ, ರನ್ನಿಂಗ್ ಮಾಡೋದು ಸೀನ್ ಪೇನ್ ಬರ್ತೈತದ, ಕಾಲಿಗೆ ಪೇನ್ ಆಗ್ತದೆ. ಗೊತ್ತೈತೆ ಪೇನ ಯಾವುದಕ್ಕೆ ಹಾಕಿರ್ತೈತಪ್ಪ ಅಂದ್ರೆ ತಮ್ಮ ದೇಹದಲ್ಲಿ ಮೂಳೆಗಳಲ್ಲಿ ಏನಿರ್ತೈತೆ ಕ್ಯಾಲ್ಸಿಯಂ ಪ್ರಮಾಣ ಕಡಿಮೆ ಇರ್ತೈತೆ. ಆ ಕಾರಣಕ್ಕೋಸ್ಕರ ಪೇನ್ ಜಾಸ್ತಿ ಬರ್ತಿರ್ತೈತೆ. ಅದಕ್ಕೋಸ್ಕರ ಎಗ್ ವೈಟ್ ತಿನ್ನಬೇಕು. ಒಂದು
ಇಲ್ಲಿಕಂದ್ರೆ ಹಾಲರೆ ಕುಡಿಬೇಕು, ಮಿಲ್ಕರೆ ಸೇವಿಸಬೇಕು ಅಂತ. ಇಲ್ಲಿಕಂದ್ರೆ ಇಲ್ಲಿ ಎರಡೂ ಮಾಡದೇ ಇದ್ರೆ ಏನಾಗ್ತದೆ ಅಂದ್ರೆ ಕ್ಯಾಲ್ಸಿಯಂ ಮಟ್ಟ ಅವ್ರ ದೇಹದಲ್ಲಿ ಕಡಿಮೆ ಆಗ್ತದೆ, ಮೂಳೆಗಳು ಮೃದು ಆಗ್ತವೆ. ಮೂಳೆಗಳು ಭಾಳ ಬಲಿಷ್ಠ, ಮೂಳೆಗಳು ಎಷ್ಟು ಬಲಿಷ್ಠ ಇರ್ತಾವಲ್ಲ ಅಷ್ಟು ರನ್ನಿಂಗ್ ಇರ್ಬೋದು, ಸ್ಪ್ರಿಂಟ್ ಆಗಿರ್ಬೋದು ಏನಾಗ್ತದೆ ಜಾಸ್ತಿ ಆಗ್ತದ ಅನ್ನುವಂಥದ್ದನ್ನು ತಾವು ಸ್ಪಷ್ಟವಾಗಿ ಮನಸ್ಸಿನಲ್ಲಿ ಇಟ್ಕೊಳ್ಬೇಕು ಅಂತ. ನೆಕ್ಸ್ಟು ಅಯೋಡಿನ್ ಅಂತ ಬರ್ತದೆ. ಅಯೋಡಿನ್ ಇದಕ್ಕೆ ಏನಪ್ಪ ಅಂದ್ರೆ ಥೈರಾಕ್ಸಿನ್ ಹಾರ್ಮೋನ್ಗೆ ಸಹಾಯ ಮಾಡ್ತದೆ. ಹಂಗಾರೆ ಅಯೋಡಿನ್ ಕೊರತೆಯಿಂದ ಬರುವಂಥ ರೋಗ ಯಾವುದಪ್ಪ ಅಂದ್ರೆ ಸರಳಗಳಗಂಡ ರೋಗ ಬರ್ತದೆ. ಯಾವಪ್ಪ ಅಂದ್ರೆ ಸರಳಗಳಗಂಡ ರೋಗ ಬರ್ತದೆ. ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಕೆ ಮಾಡುವಂಥ ಗ್ರಂಥಿ ಯಾವುದು ಅಂತ ಕೇಳ್ತಾನೆ. ಥೈರಾಕ್ಸಿನ್ ಹಾರ್ಮೋನನ್ನು ಸ್ರವಿಕೆ ಮಾಡುವಂಥ ಗ್ರಂಥಿ ಯಾವುದಪ್ಪ ಅಂದ್ರೆ ಥೈರಾಯ್ಡ್ ಗ್ರಂಥಿ ಅಂತ ನೋಡ್ತೀವಿ. ಥೈರಾಯ್ಡ್ ಗ್ರಂಥಿ ಕುತ್ತಿಗೆಯಲ್ಲಿ ಇರ್ತದ ಅನ್ನೋದನ್ನು ನಾವು ಸ್ವಲ್ಪ ಸ್ಪಷ್ಟವಾಗಿ ತಿಳ್ಕೋಬೇಕು. ಸ್ರವಿಕೆಗೆ ಸಹಾಯವಾಗಿದೆ. ಇದರ ಕೊರತೆಯಿಂದ ಉಂಟಾಗುವ ರೋಗವೇ ಯಾವುದಪ್ಪ ಅಂದ್ರೆ ನಾನು ಹೇಳಿರುವಂತೆ ಸರಳಗಳಗಂಡ ರೋಗ ಉಂಟಾಗುತ್ತದೆ. ಅಯೋಡಿನ್ ಉಪ್ಪಿನಲ್ಲಿ ಸೇವನೆ ಮಾಡುತ್ತೆ. ಅಯೋಡಿನ್ ಎಲ್ಲಿ ಸಿಗ್ತೈತೆ ನಾವು ಸೇವನೆ ಮಾಡೋಕ್ಕಂದ್ರೆ ಉಪ್ಪಿನಲ್ಲಿ ಸಿಗುವಂಥದ್ದು ಯಾವುದಪ್ಪ ಅಂದ್ರೆ ಉಪ್ಪಿನಲ್ಲಿ ಅಯೋಡಿನ್ ಇರ್ತದ ಅನ್ನೋದನ್ನು. ಅಯೋಡಿನ್ ಯುಕ್ತ ಉಪ್ಪನ್ನು ಸೇವನೆ ಮಾಡೋದರಿಂದ ನಾವು ಸರಳಗಳಗಂಡ ರೋಗದಿಂದ ಬಚಾವ್ ಆಗಬಹುದು ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಗಳಗಂಡ ರೋಗ ಇಲ್ಲಿ ಬರ್ತದೆ, ತಿಳ್ಕೊಬೇಕು ಸ್ಪಷ್ಟ. ಭಾಳ ಸಲ ಕೇಳಿದಂದ್ರೆ ಅದು ಇಂಪಾರ್ಟೆಂಟ್ ಸ್ಟಾರ್ ಮಾರ್ಕ್. ಇಲ್ಲಿ ನೋಡ್ರಿ ಕಬ್ಬಿನ, ಇದು ರಕ್ತದ ಹೀಮೋಗ್ಲೋಬಿನ್ನಲ್ಲಿ ಕಂಡು ಬರುತ್ತದೆ. ಇಲ್ಲಿ ನೋಡ್ರಿ ನಮ್ಮ ರಕ್ತವು ಕೆಂಪಾಗಿರಲು ಕಾರಣ ಏನಪ್ಪಾ ಅಂದ್ರೆ ಹಿಮೋಗ್ಲೋಬಿನ್. ಅನ್ಸರ್ ಯಾವ್ದು? ಹಿಮೋಗ್ಲೋಬಿನ್. ಹಂಗಾರೆ ಹಿಮೋಗ್ಲೋಬಿನ್ನಲ್ಲಿ ಯಾವುದೈತಪ್ಪ ಅಂದ್ರೆ ಕಬ್ಬಿನಾಂಶ ಐತಿ ಅನ್ನೋದನ್ನು ತಾವು ತಿಳ್ಕೊಬೇಕು. ಇಲ್ಲಿ ನೋಡ್ರಿ ಎಲ್ಲಿ ಕಬ್ಬಿನಾಂಶ ಇರ್ತದಲ್ಲ ಅಲ್ಲಿ ಇರ್ತದೆ ಕಲರ್ ಯಾವ್ದಿರ್ತದೆ ಕೆಂಪಾಗಿರ್ತದ ಅಂತ ನೋಡ್ತೀವಿ. ಕೆಂಪು ಮಣ್ಣಿನಲ್ಲಿ ಕಬ್ಬಿಣದ ಆಕ್ಸೈಡ್ ಜಾಸ್ತಿ ಇರ್ತದೆ. ರಕ್ತದಲ್ಲಿ ಅಂತ ಕಬ್ಬಿನಾಂಶ ಇರ್ತದೆ, ಅದಕ್ಕೋಸ್ಕರ ರಕ್ತ ಕೆಂಪಾಗಿ ಇರ್ತದೆ ಅಂತ ನೋಡ್ತೀವಿ. ಮಂಗಳ ಗ್ರಹವನ್ನು ನಾವು ಕೆಂಪು ಗ್ರಹ ಅಂತ ಕರಿತೀವಿ. ಯಾಕಪ್ಪ ಅಂತಂದ್ರೆ ಅಲ್ಲಿ ಕೆಂಪು ಮಣ್ಣು ಜಾಸ್ತಿ ಐತಿ, ಕಬ್ಬಿಣದ ಆಕ್ಸೈಡ್ ಜಾಸ್ತಿ ಐತಿ. ಎಲ್ಲಿ ಕಬ್ಬಿನಾಂಶ ಇರ್ತದೆ ಅಲ್ಲಿ ಕೆಂಪಾಗಿರ್ತದ ಅನ್ನೋದನ್ನು ತಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ಇಲ್ಲಿ ನೋಡ್ರಿ ಕಬ್ಬಿಣ ಹಿಮೋಗ್ಲೋಬಿನ್ನಲ್ಲಿ ಕಂಡು ಬರುತ್ತದೆ ಅನ್ನೋಂತ ನೋಡ್ತೀವಿ. ಇನ್ನು ಕಾಳುಗಳು ತರಕಾರಿಗಳಲ್ಲಿ ಕಂಡು ಬರುತ್ತೆ. ಇದರ ಕೊರತೆಯಿಂದ ಏನಾಗ್ತೈತಿಪ್ಪ ಅಂದ್ರೆ ಅನಿಮಿಯಾ. ಈ ಅನಿಮಿಯಾಗ ಇಂಗ್ಲೀಷ್ದಾಗ ಅನಿಮಿಯಾ ಅಂತಾರೆ, ಕನ್ನಡದಾಗ ಈ ರೋಗಿಗೆ ಏನಂತಾರಪ್ಪ ಅಂದ್ರೆ ರಕ್ತಹೀನತೆ ಅಂತ ಕರೀತಾರೆ. ರಕ್ತಹೀನತೆ, ದೇಹದಲ್ಲಿ ಬ್ಲಡ್ ಪ್ರಮಾಣ ಕಡಿಮೆ ಆಗ್ತದೆ. ಅನಿಮಿಯಾ ಹಿಮೋಗ್ಲೋಬಿನ್ಗಳ ಪ್ರಮಾಣ ಏನಾಗಿರ್ತದೆ ಕಡಿಮೆ ಆಗಿರ್ತದೆ. ಅನಿಮಿಯಾ ರಕ್ತಹೀನತೆ ಅಂತ ಕರಿತೀವಿ. ಹೌದ್ರಿ, ಸರಿ ರೀ. ಹಂಗಾರೆ ನಮ್ಮ ದೇಹದೊಳಗೆ ರಕ್ತ ಏನು ಮಾಡ್ತೈತಿ? ರಕ್ತದ ಕೆಲಸ ಏನ ನಮ್ಮ ದೇಹದೊಳಗೆ? ರಕ್ತ ಎದಕ್ಕೆ ಬೇಕಿತ್ತು ಅಂದ್ರೆ ರಕ್ತ ಏನು ಮಾಡ್ತದಪ್ಪ ಅಂದ್ರೆ ಟ್ರಾನ್ಸ್ಪೋರ್ಟೇಷನ್ ವ್ಯವಸ್ಥೆ ಹೌದ್ರಿ, ಏನು ಟ್ರಾನ್ಸ್ಪೋರ್ಟೇಷನ್ ಮಾಡ್ತದ ಅಂತ ಕೇಳಿದ್ರೆ ಆಹಾರ ಘಟಕಗಳನ್ನಾಗಿರ್ಬೋದು, ಆಮ್ಲಜನಕವನ್ನಾಗಿರ್ಬೋದು, ಇಂಗಾಲ ಡೈಆಕ್ಸೈಡನ್ನಾಗಿರ್ಬೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಸಾಗಾಣಿಕೆ ಮಾಡುವಂಥ ಕೆಲಸವನ್ನು ಯಾವುದು ಮಾಡ್ತದಪ್ಪ ಅಂದ್ರೆ ನಮ್ಮ ದೇಹದಲ್ಲಿ ರಕ್ತ ಮಾಡ್ತದ ಅನ್ನೋಂತ ನೋಡ್ತೀವಿ. ನಮ್ಮ ದೇಹದಲ್ಲಿ ರಕ್ತ ಎಷ್ಟು ಇಂಪಾರ್ಟೆಂಟು, ಮನುಷ್ಯನ ದೇಹದಲ್ಲಿ ರಕ್ತ ಎಷ್ಟು ಇಂಪಾರ್ಟೆಂಟು. ವ್ಯವಹಾರದಲ್ಲಿ ಆರ್ಥಿಕತೆಗೆ ಸಂಬಂಧಿಸಿದಂತೆ ವ್ಯವಹಾರದಲ್ಲಿ ಹಣಕಾಸು ಅಷ್ಟೇ ಇಂಪಾರ್ಟೆಂಟ್ ಅನ್ನೋದನ್ನು ನಾವು ತಿಳ್ಕೊಬೇಕು. ಎಕನಾಮಿಕ್ಸ್ ಓದುವಾಗ ಬರ್ತದೆ ನೋಡೋಣ. ಸೋಡಿಯಂ ಅಂತ ಬರ್ತದೆ. ಸೋಡಿಯಂ ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಮತೋಲನ, ಹೃದಯ ಚಟುವಟಿಕೆಗಳಿಗೆ ಸಹಾಯನ ಮಾಡ್ತದೆ. ಸೋಡಿಯಂ ಏನು ಬರ್ತದೆ? ಆಮ್ಲ ಮತ್ತು ಪ್ರತ್ಯಾಮ್ಲಗಳ ಸಮತೋಲನವನ್ನು ಕಾಪಾಡ್ತದ ಅನ್ನೋದು ನೋಡ್ತೀವಿ. ನೆಕ್ಸ್ಟ್ ಇದು ಹೃದಯದ ಚಟುವಟಿಕೆಗಳನ್ನು ನಿಯಂತ್ರಿಸಲಿಕ್ಕೆ ಸಹಕಾರಿ ಆಗ್ತದ ಅನ್ನೋದು ನೋಡ್ತೀವಿ. ನೆಕ್ಸ್ಟ್ ಬರುವಂಥದ್ದು ರಂಜಕ. ಇದು ಕ್ಯಾಲ್ಸಿಯಂನೊಂದಿಗೆ ಮೂಳೆ ಮತ್ತು ಹಲ್ಲುಗಳಲ್ಲಿ ಕಂಡು ಬರುತ್ತದೆ ಅಂತ ನೋಡ್ತೀವಿ. ರಂಜಕ ಏನಪ್ಪ ಅಂದ್ರೆ ಕ್ಯಾಲ್ಸಿಯಂ ಜೊತೆಗೆ ಮೂಳೆಗಳಲ್ಲಿ ಯಾವ ಇರ್ತೈತೆ ಅಂದ್ರೆ ರಂಜಕ ಇರ್ತೈತೆ, ಕ್ಯಾಲ್ಸಿಯಂ ಇರ್ತೈತೆ, ಎರಡು ಇರ್ತೈತೆ ರಂಜಕ. ಇದನ್ನಪ್ಪ ವಂಶವಾಹಿನಿ ಚಯಾಪಚಯ ಕ್ರಿಯೆಗಳಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತದ ಅನ್ನೋದು ನೋಡ್ತೀವಿ. ರಂಜಕ ಅನ್ನೋದು ಭಾಳ ಇಂಪಾರ್ಟೆಂಟ್. ರಂಜಕ ಏನಪ್ಪ ಅಂದ್ರೆ ಕೊಳ್ಳೆ ದೇವುಗಳು ಅಂತ ಬರ್ತಾವೆ, ಅವುಗಳು ಹಿಂದಿನ ತರಗತಿಯಲ್ಲಿ ಕೆಮಿಸ್ಟ್ರಿ ಓದೋದನ್ನೇ ಬಂದಿತ್ತು. ಆ ಥರ ಏನಪ್ಪ ಅಂತಂದ್ರೆ ರಂಜಕ ಏನು ಮಾಡ್ತೈತೆ ಅಂದ್ರೆ ಗಾಳಿಗೆ ತೆರೆದಿಟ್ಟ ಸ್ಫುರದೀಪ್ತಿ ಅಂತ ಕರೀತಾರೆ. ಏನಪ್ಪ ಅಂದ್ರೆ ಆಟೋಮೆಟಿಕ್ ಏನಾಗ್ತದಪ್ಪ ಅಂದ್ರೆ ಬೆಂಕಿ ಹೊತ್ತಿಕೊಂಡು ಉರಿತದ. ಅದಕ್ಕೋಸ್ಕರ ಏನಂತಾರಪ್ಪ ಅಂದ್ರೆ ಸ್ಫುರದೀಪ್ತಿ ಅಂತ ಕರೀತಾರ ಅನ್ನುವಂಥದ್ದನ್ನು ತಾವು ನೋಡ್ಬೋದು. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ಪೊಟ್ಯಾಷಿಯಂ ಅಂತೇಳಿ ಬರ್ತದೆ. ಯಾವುದಪ್ಪ ಅಂದ್ರೆ ಪೊಟ್ಯಾಷಿಯಂ ಅಂತ ಬರ್ತದೆ. ಇದು ಸ್ನಾಯು ಚಟುವಟಿಕೆಗಳಲ್ಲಿ ಮತ್ತು ಆಮ್ಲಗಳ ಪ್ರತ್ಯಾಮ್ಲತೆಗಳಿಗೆ ಇದರ ಕೊರತೆಯಿಂದ ಏನಪ್ಪ ಅಂದ್ರೆ ಹೈಪೋಕಲೇಮಿಯಾ ರೋಗ ಕಂಡು ಬರುತ್ತದೆ ಅನ್ನುವಂಥದ್ದು ನೋಡ್ತೀವಿ. ಯಾವುದ್ರ ಕೊರತೆಯಿಂದ ಅಂತ? ಪೊಟ್ಯಾಷಿಯಂ ಕೊರತೆಯಿಂದ. ಇನ್ನು ನೆಕ್ಸ್ಟ್ ಬರುವಂಥ ಕ್ಲೋರಿನ್. ಇದು ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಉತ್ಪಾದನೆಗೆ ಸಹಾಯ ಮಾಡುತ್ತದೆ. ಇದು ಉಪ್ಪಿನ ಮೂಲಕ ಸೇವನೆಯನ್ನು ಮಾಡುತ್ತೀವಿ. ಕ್ಲೋರಿನ್ ಇಂಥ ಕಾಣಿಸುತ್ತೆ, ಸ್ವಲ್ಪ ಸ್ಪಷ್ಟವಾಗಿ ನೋಡ್ಬೋದು. ಕ್ಲೋರಿನ್ ಏನಪ್ಪ ಅಂದ್ರೆ
ಏನು ಕಂಡು ಬರ್ತದೆ ಇದರಿಂದ ಜಠರದಲ್ಲಿ ಬಂದು ಇದನ್ನು ಉಪ್ಪಿನ ಮೂಲಕ ನಾವು ಸೇವನೆಯನ್ನು ಮಾಡಬಹುದು ಅನ್ನೋಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ನೆಕ್ಸ್ಟ್ ಬರುವಂಥದ್ದೇ ಯಾವುದಪ್ಪ ಅಂತಂದ್ರೆ ಹೃದಯ. ಇಂಗ್ಲೀಷ್ದಾಗ ಏನಂತಾರಪ್ಪ ಅಂದ್ರೆ ಹಾರ್ಟ್. ಹೃದಯ ಎಲ್ಲಿ ಇರ್ತದಪ್ಪ ಅಂತಂದ್ರೆ ನಮ್ಮ ಎದೆಯ ಮಧ್ಯಭಾಗದಲ್ಲಿ ಸ್ವಲ್ಪ ಏನಿರ್ತದಪ್ಪ ಅಂದ್ರೆ ಎಡಕ್ಕೆ ವಾಲಿಕೊಂಡಿರುತ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಹಾರ್ಟ್ ಯಾಕಪ್ಪ ಅಂದ್ರೆ ಹಾರ್ಟ್. ಹೃದಯ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್. ಮನುಷ್ಯನಿಗೆ ಹೃದಯದಲ್ಲಿ ವಿಶ್ರಾಂತಿ ಇಲ್ಲದೆ ಕೆಲಸ ಮಾಡುವಂಥ ಘಟಕವಾಗಿ ಇದೊಂದು ಮನುಷ್ಯನ ಘಟಕವಾಗಿ ಮನುಷ್ಯರಲ್ಲಿ ವಿಶ್ರಾಂತಿ ಇಲ್ಲದೆ ರಕ್ತ ಪರಿಚಲನೆ ನಡೆಸುವ ಮಾನವನ ಹೃದಯ ಅವನ ದೇಹದ ತೂಕದ ಶೇಕಡ 0.43 ಇರ್ತದೆ. ತಮ್ಮ ದೇಹದ 0.43 ಇರ್ತದೆ. ಅಥವಾ ತಮ್ಮ ಎಡಗೈ ಮುಷ್ಟಿ ಎಟ್ಟಿರ್ತದೆ ಅಂದರೂ ಕೂಡ ಕರೆಕ್ಟ್ ಆಗಿರ್ತದೆ ಅಂತ ನೋಡಿದ್ವಿ. ಹೃದಯವು ಎರಡು ಭಾಗಗಳ ಎಡಭಾಗದಲ್ಲಿ ವ್ಯಕ್ತಿಯ ಎಡ ಮುಷ್ಟಿಯಷ್ಟಿರುತ್ತದೆ ಅಂದ್ರೂ ಒಂದೇ ಅನ್ನುವಂಥದ್ದನ್ನು ನಾವು ನೋಡ್ತೀವಿ ಅಂತ ಬರ್ತದೆ. ಹಂಗಾದ್ರೆ ಹೃದಯದ ಬಗ್ಗೆ ಅಧ್ಯಯನವನ್ನು ಮಾಡಬೇಕು. ಹೃದಯದ ಬಗ್ಗೆ ಅಧ್ಯಯನ ಮಾಡೋರಿಗೆ ಏನಂತಾರಪ್ಪ ಅಂದ್ರೆ ಕಾರ್ಡಿಯೋಲಾಜಿಸ್ಟ್. ಹೃದಯದ ಬಗ್ಗೆ ಅಧ್ಯಯನವನ್ನು ಮಾಡೋರಿಗೆ ಕಾರ್ಡಿಯೋಲಾಜಿಸ್ಟ್ ಅಂತಾರೆ. ಹೃದಯದ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಏನಂತಾರಪ್ಪ ಅಂದ್ರೆ ಕಾರ್ಡಿಯೋಲಾಜಿ ಅಂತೇಳಿ ಕರೀತಾರ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ನೋಡ್ತೀವಿ ಅಂತ. ಇನ್ನು ಹೃದಯ ಅಂತ ಬಂದಾಗ ಅತಿ ಹೆಚ್ಚು ವೇಗವಾಗಿ ಯಾವುದರ ಹೃದಯ ಬಡಿತಿದೆಯಪ್ಪ ಅಂದ್ರೆ ಪೆಂಗ್ವಿನ್ ಪಕ್ಷಿ. ಅತ್ಯಂತ ಚಿಕ್ಕದಾದ ಪಕ್ಷಿ ಯಾವಪ್ಪ ಅಂದ್ರೆ ಪೆಂಗ್ವಿನ್ ಅಲ್ಲ, ಹಮ್ಮಿಂಗ್ ಬರ್ಡ್ ಅಂತ ಬರ್ತದೆ. ಜೈಂಕಾರದ ಹಕ್ಕಿ ಅಂತ ಕರೀತಾರೆ ಕನ್ನಡದ. ಜೈಂಕಾರದ ಹಕ್ಕಿ, ಹಮ್ಮಿಂಗ್ ಬರ್ಡ್ ಅತ್ಯಂತ ಚಿಕ್ಕದಾದ ಪಕ್ಷಿ ಹೃದಯ 1200ಕ್ಕೂ ಜಾಸ್ತಿ ಸಲ ಬಡ್ಕೋತದ ಒಂದು ನಿಮಿಷಕ್ಕೆ ಅನ್ನುವಂಥದ್ದು ನಾವು ನೋಡ್ತೀವಿ. ಹಾಗಾದ್ರೆ ನಮ್ಮ ಮಾನವನ ಹೃದಯವು ಎಷ್ಟು ಕೋಣೆಗಳನ್ನು ಹೊಂದಿದೆ ಅಂತಂದರೆ 4 ಕೋಣೆಗಳನ್ನು ಹೊಂದಿದೆ. ಮಾನವನ ಹೃದಯವು 4 ಕೋಣೆಗಳನ್ನು ಹೊಂದಿದೆ. ಆ 4 ಕೋಣೆಗಳು ಯಾವ್ರಿ ಅಂತಂದ್ರೆ ಎಡ ಹೃತ್ಕರ್ಣ, ಎಡ ಹೃತ್ಕಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕಕ್ಷಿ ಅಂತೇಳಿ ಬರ್ತಾವೆ ಅನ್ನುವಂಥದ್ದನ್ನು ನೋಡ್ತೀವಿ. ಎಡ ಹೃತ್ಕಕ್ಷಿ, ಬಲ ಹೃತ್ಕರ್ಣ, ಬಲ ಹೃತ್ಕಕ್ಷಿ ಅದನ್ನ ಕೊಟ್ಟಾರೆ. 2 ಹೃತ್ಕರ್ಣಗಳು 2 ಹೃತ್ಕಕ್ಷಿಗಳನ್ನು ಹೊಂದಿದೆ ಅನ್ನೋಂಥ. ಮಾನವು ಎಷ್ಟು ಹೃದಯ ಕೋಣೆಗಳನ್ನು ಹೊಂದಿರುವಂಥ ಜೀವಿ ಅಂತಂದರೆ 4 ಹೃದಯ ಕೋಣೆಗಳನ್ನು ಹೊಂದಿರುವಂಥ ಜೀವಿ ಅಂತ ಹೇಳ್ತೀವಿ. ಬಲಭಾಗದಲ್ಲಿ ಇಂಗಾಲದ ಡೈಆಕ್ಸೈಡ್ ಯುಕ್ತ ಅಂದರೆ ಅಶುದ್ಧ ರಕ್ತ ಶೇಖರಣೆಯಾಗಿರುತ್ತದೆ. ನಮ್ಮ ಬಲಭಾಗದಲ್ಲಿ ಯಾವುದಿರ್ತದಪ್ಪ ಅಂದ್ರೆ ಅಶುದ್ಧ ರಕ್ತ ಅಂದ್ರೆ ಅದೇನು ರಕ್ತ ಮಲಿನ ಆಗಿರೋದಿಲ್ಲ. ಆ ರಕ್ತದಲ್ಲಿ ಏನಿರ್ತದಪ್ಪ ಅಂದ್ರೆ ಇಂಗಾಲದ ಡೈಆಕ್ಸೈಡ್ ಇರ್ತದಂತೆ. ಇನ್ನು ಎಡಭಾಗದಲ್ಲಿ ಶುದ್ಧ ರಕ್ತ ಇರ್ತದೆ. ಶುದ್ಧ ರಕ್ತ ಅಂದ್ರೆ ಅದನ್ನು ಫಿಲ್ಟರ್ ಮಾಡಿದ ರಕ್ತ ಅಲ್ಲ, ಅಲ್ಲಿ ಏನಿರ್ತದಪ್ಪ ಅಂದ್ರೆ ಆಮ್ಲಜನಕಯುಕ್ತ ರಕ್ತ ಇರುತ್ತದೆ ಅನ್ನೋದು ನೋಡ್ತೀವಿ. ನಾವು ಕನ್ಫ್ಯೂಷನ್ ಆಗೋದು ಸಾಧ್ಯತೆ ಇರ್ತೈತೆ. ಬಲಭಾಗದಲ್ಲಿ ಅಶುದ್ಧ ರಕ್ತ, ಎಡಭಾಗದಲ್ಲಿ ಶುದ್ಧ ರಕ್ತ. ಬಲಭಾಗದಲ್ಲಿ ಇಂಗಾಲದ ಡೈಆಕ್ಸೈಡ್ ಯುಕ್ತ ರಕ್ತ ಇರ್ತೈತಿ, ಇಲ್ಲಿ ಎಡಭಾಗದಲ್ಲಿ ಆಮ್ಲಜನಕಯುಕ್ತ ರಕ್ತ ಇರ್ತದ ಅನ್ನುವಂಥದ್ದು ನೋಡ್ತೀವಿ. ಎಡಭಾಗದಲ್ಲಿ ಆಮ್ಲಜನಕಯುಕ್ತ ರಕ್ತವು ಶೇಖರಣೆಯಾಗಿ ಮಹಾಪಧಮನಿ ಮೂಲಕ ದೇಹದ ಎಲ್ಲ ಭಾಗಗಳಿಗೂ ಸರಬರಾಜಾಗುತ್ತದೆ. ಕ್ವಶನ್ ಒಂದ್ಸಲ ಕೇಳ್ತಾನೆ, ಅಪಧಮನಿಗಳ ಕೆಲಸ ಏನಪ್ಪ ಅಂದ್ರೆ ಅಪಧಮನಿಗಳ ಕೆಲಸ ದೇಹದಿಂದ ಹೃದಯದಿಂದ ರಕ್ತವನ್ನು ದೇಹದ ವಿವಿಧ ಭಾಗಗಳಿಗೆ ತಲುಪಿಸುವಂಥ ಕೆಲಸವನ್ನು ಯಾವುದು ಮಾಡ್ತಾಯಿತ್ತಪ್ಪ ಅಂದ್ರೆ ಅಪಧಮನಿಗಳು ಮಾಡ್ತಾವ. ಇನ್ನು ಅಭಿಧಮನಿಗಳು ಏನು ಮಾಡ್ತಾವಪ್ಪ ಅಂದ್ರೆ ದೇಹದ ವಿವಿಧ ಭಾಗಗಳಿಂದ ರಕ್ತವನ್ನು ಹೃದಯಕ್ಕೆ ತರುವಂಥ ಕೆಲಸವನ್ನು ಮಾಡ್ತಾವ ಅನ್ನೋದು ನೋಡ್ತೀವಿ. ಹೃದಯದ ಕೆಲಸ ಏನಪ್ಪ ಅಂತ ಒಂದ್ಸಲ ಸ್ಟೇಟ್ ಲೆವೆಲ್ ಎಕ್ಸಾಮ್ ಕೇಳಿದ ಕೆಳಗೆ ಆಪ್ಷನ್ಸ್ ಆನ್ಸರ್ ಏನು ಕೊಟ್ಟಿದ್ದಪ್ಪ ಅಂದ್ರೆ ಸಾರಿಗೆ ಅಂತ ಕೊಟ್ಟಿದ್ದು. ಸಾರಿಗೆ ಅಂದ್ರೆ ರಕ್ತವನ್ನು ಒಂದು ಕಡೆ ಇನ್ನೊಂದು ಕಡೆ ಪಂಪ್ ಮಾಡೋ ಕೆಲಸ ಯಾವ್ದು ಮಾಡ್ತೈತ್ರಿ? ಹೃದಯ ಮಾಡ್ತದ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಬೇಕು. ಹಂಗಾರೆ ವಯಸ್ಕ ಮನುಷ್ಯನ ಹೃದಯ 1 ನಿಮಿಷಕ್ಕೆ ನಮ್ಮ ಹೃದಯ ಎಷ್ಟು ಸಲ ಹೊಡ್ಕೋತದ ಅಂತ ನೋಡಿದಾಗ 70 ರಿಂದ 72 ಕೊಟ್ಟರು ಸೇಮ್, 72 ರಿಂದ 80 ಕೊಟ್ಟರು ಕರೆಕ್ಟ್. ಇಷ್ಟು ಆಕ್ಯುರೇಟ್ ಏನ್ರಿ? ಹಂಗೊಂದು ಬುಕ್ನ ಕೊಟ್ಟಾನ. ಯಾವ್ದು ಕೊಟ್ಟರು ಅಂದ್ರೆ 72 ಬಾರಿ ಇದೇನು ಎವರೇಜ್. ಇನ್ನು ಮಗುವಿನ ಹೃದಯ ಬಡಿತ, ಸಣ್ಣ ಹುಡುಗ ಅದೇ ತಾನೇ ಜನಿಸಿದಂಥ ಮಕ್ಕಳು 1 ನಿಮಿಷಕ್ಕೆ 110 ರಿಂದ 120 ಬಾರಿ ಹೃದಯ ಹೊಡ್ಕೋತಿರ್ತದೆ. ಯಾಕಪ್ಪ ಅಂದ್ರೆ ಮಗು ಸಣ್ಣದಿದ್ದಾಗ ಮಾತ್ರ ಹೃದಯ ಬಡಿತ ಅನ್ಸುತ್ತೆ ಜಾಸ್ತಿ ಇರ್ತದೆ ಅನ್ನೋದನ್ನು ನಾವು ನೋಡ್ತೀವಿ. ಹೃದಯದ ವಿದ್ಯುತ್ ತರಂಗಗಳನ್ನು ಗ್ರಾಫ್ ಮೂಲಕ ದಾಖಲಿಸುವುದನ್ನು ಎಲೆಕ್ಟ್ರೋಕಾರ್ಡಿಯೋಗ್ರಾಫ್ ಎನ್ನುವರು ಅಂತ ಬರ್ತದೆ. ಇಲ್ಲಿ ನೋಡ್ರಿ, ಯಾರಿಗಾರೊಬ್ಬರಿಗೆ ಹಾರ್ಟ್ ಅಟ್ಯಾಕ್ ಆತಂದ್ರೆ ನಾವು ದವಾಖಾನೆಗೆ ತೊಗೊಂಡು ಹೋದ ಟೈಮ್ನಾಗ ಟಿವಿ ಮ್ಯಾಗ ಒಂದು ಸ್ಕ್ರೀನ್ ಮ್ಯಾಗ ಹೋಗಿರ್ತದೆ. ಯಾವ ಥರ ಅಂದ್ರೆ ಈ ಥರ ಒಂದು ಗಿರಿ ಹೋಗಿರ್ತೈತಿ. ಈಗ
ಇದೇನಪ್ಪ ಅಂದ್ರೆ ಹೃದಯ ಬಡಿತ ಯಾವ ಥರ ಅದ ಅನ್ನುವಂಥದ್ದನ್ನು ತಾವು ಒಂದು ಗ್ರಾಫ್ ಮೂಲಕ ಟಿ ವಿ ಇದ್ರ ಮೇಲೆ ಹೋಗಿರ್ತದೆ ಇದೆ ಅಂತೇಳಿ ತಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇದೇನಾದ್ರೆ ಹಿಂಗೆ ಹೋಗ್ಬಿಟ್ಟು ಸ್ಟೇಟ್ ಹೋಗ್ತಂದ್ರೆ ನಾವು ಹೋಗ್ಯಾನ ಅಂತ ಅರ್ಥ ಅಂತ ತಿಳ್ಕೊಬೇಕು. ತಿಳಿயாது. ಓಕೆ ಡನ್. ಹೃದಯ ಇನ್ನು ನೋಡ್ರಿ, ಹೃದಯದ ಬಗ್ಗೆ ಹೃದಯದಲ್ಲಿ ಏನಾದರೂ ತೊಂದರೆ ಇದೆನಾ ಅಂತೇಳಿ ಚೆಕ್ ಮಾಡ್ಕೋಬೇಕಾದ್ರೆ ಏನು ಚೆಕ್ ಮಾಡ್ತಾರಪ್ಪ ಅಂತಂದ್ರೆ ECG ಮಾಡ್ತಾರೆ. ಇದ್ರ ಎಕ್ಸ್ಪಾಂಡ್ ಕೇಳ್ತಾನ್ರೆ ಭಾಳ ಇಂಪಾರ್ಟೆಂಟ್. ECG ಅಂದರೆ ಏನಪ್ಪ ಅಂದ್ರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ. ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ. EEG ಅಂತ ಬರ್ತೈತೆ, ಅದು ಮೆದುಳಿಗೆ ಸಂಬಂಧಪಟ್ಟಿದ್ದು. ECG ಅಂದರೆ ಎಲೆಕ್ಟ್ರೋಕಾರ್ಡಿಯೋಗ್ರಾಫಿ ಅಂತೇಳಿ ಬರ್ತದ ಅನ್ನೋಂತ ನೋಡ್ತೀವಿ. ಮಾನವನ ಹೃದಯ ಬಡಿತವನ್ನು ಅಳೆಯಲು ಟೆಥಸ್ಕೋಪ್, ಸ್ವಲ್ಪ ಮಿಸ್ಟೇಕ್ ಮಾಡ್ಕೊಂಡ್ರೆ ನಮ್ಮ ಟೈಪಿಸ್ಟು, ಟೆಥಸ್ಕೋಪ್ ಆಗಬೇಕಾಗಿತ್ತು, ರೈತಸ್ಕೋಪ್ ಆಗಿತ್ತು. ಟೆಥಸ್ಕೋಪನ್ನು ಬಳಸುತ್ತಾರೆ ಅನ್ನುವಂಥದ್ದನ್ನು ತಾವು ಸ್ಪಷ್ಟವಾಗಿ ನೋಡ್ತೇವೆ. ಇನ್ನು ಮಾನವನ ಹೃದಯದ ಒತ್ತಡವನ್ನು ಸಿಗ್ಮೋಮಾನೋಮೀಟರ್, ಯಾವುದು ಭಾಳ ಇಂಪಾರ್ಟೆಂಟ್, ಮಾನವನ ಹೃದಯ ಬಡಿತವನ್ನು ಅನ್ನೋದಕ್ಕಿಂತಲೂ ಟೆಥಸ್ಕೋಪ್ನ ಅರಿತಾರೆ. ರಕ್ತದ ಒತ್ತಡವನ್ನು ಅಂದರೆ BP, ಬ್ಲಡ್ ಪ್ರೆಷರ್, ಏನಪ್ಪ ಅಂದ್ರೆ BP ಬ್ಲಡ್ ಪ್ರೆಷರನ್ನು ಯಾವುದರಿಂದ ಅಳಿತಾರಪ್ಪ ಅಂತಂದ್ರೆ ಸಿಗ್ಮೋಮಾನೋಮೀಟರ್. ಡಾಕ್ಟರ್ ವೈದ್ಯರು ಹಾಸ್ಪಿಟಲ್ದಾಗಿದ್ದಾಗ ಹಾಕಿರ್ತಾರೆ. ಇನ್ನು ಮಾನವನ ರಕ್ತದೊತ್ತಡ ಎಷ್ಟು ಇರಬೇಕಪ್ಪ ಅಂದ್ರೆ ಆತನ 120ರಿಂದ 80. ಇಲ್ಲೂ ಏನೋ ಪ್ರಿಂಟಿಂಗ್ ಮಿಸ್ಟೇಕ್ ಮಾಡ್ಕೊಂಡಾರ. ಫಸ್ಟ್ 120 ಬರ್ದಾರ, ನಂತರ 80 ಬರ್ದಾರ. 80 ಬರೆದು 120 ಬರಿಬೇಕಾಗಿತ್ತೇನೋ ಅನ್ಕೋಬೇಡ್ರಿ. ಯಾಕಪ್ಪ ಅಂತಂದ್ರೆ ಇಲ್ಲಿ ಕರೆಕ್ಟ್ ಐತೆ, 120ರಿಂದ 80 ಹಿಂಗೆ ಬರಿಬೇಕದು. ಅಂತಂದ್ರೆ ಸಂಕುಚನಗೊಂಡಾಗ 120 ಇರ್ತೈತಿ. ಅಂದ್ರೆ ಇಲ್ಲಿ ಹವಾ ಹಾಕಿ ಫುಲ್ ಉಬ್ಬಿಸಿರ್ತಾರೆ, ಅವಾಗ ಎಷ್ಟು 120 ಇರ್ತೈತಿ. ಅದನ್ನ ಹವಾ ಎಲ್ಲ ಏರ್ ತೆಗೆದ ನಂತರ 80 ಇರ್ತೈತಿ. ಸಾಮಾನ್ಯವಾಗಿ ಸಂಕುಚಿತಗೊಳಿಸಿದಾಗತ್ತೆ ಬರ್ತೈತಿ 120ರಿಂದ 80. ಇದೇ ಸರಿಯಾದ ಉತ್ತರ. ಮೊದಲ ಬಾರಿಗೆ ಯಶಸ್ವಿಯಾಗಿ ಹೃದಯ ಕಸಿಯನ್ನು ಮಾಡಿದಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದ ವೈದ್ಯ ಕ್ರಿಶ್ಚಿಯನ್ ಬರ್ನಾರ್ಡ್ ಅಂತ ಬರ್ತಾನೆ. ಇಂಪಾರ್ಟೆಂಟ್. ಹೃದಯ ಕಸಿ ಮಾಡಿದ. ಹೃದಯ ಕಸಿ ಅಂದರೆ ಏನು ರೀ ಅಂತ ಮಾಡಿ, ಒಬ್ಬರ ಹೃದಯ ಏನಂತಂದ್ರೆ ಇನ್ನೊಬ್ಬರಿಗೆ ಹಾಕೋ ಕೆಲಸ ಯಾರು ಮಾಡ್ಯಾರಪ್ಪ ಅಂದ್ರೆ ದಕ್ಷಿಣ ಆಫ್ರಿಕಾದ ವೈದ್ಯ ಕ್ರಿಶ್ಚಿಯನ್ ಬರ್ನಾರ್ಡ್ ಅನ್ನುವಂಥವನು ಮಾಡಿದ್ದಾರೆ ಅನ್ನುವಂಥದ್ದನ್ನು ತಾವು ಸ್ಪಷ್ಟವಾಗಿ ತಿಳ್ಕೋಬೇಕು. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂದ್ರೆ ಜಠರ್. ಯಾವುದಪ್ಪ ಅಂದ್ರೆ ಜಠರ್ ಅಂತ ಬರ್ತದೆ, ಸ್ಟೊಮ್ಯಾಚ್ ಅಂತ ಕರೀತಾರೆ ಇಂಗ್ಲೀಷ್. ಜಠರದಲ್ಲಿ ಹೈಡ್ರೋಕ್ಲೋರಿಕ್ ಆಮ್ಲ ಹಾಗೂ ಏನಪ್ಪ ಅಂದ್ರೆ ರೆನಿನ್ ಪೆಪ್ಲಿನ್ ಎಂಬ ಕಿಣ್ವಗಳು ಉತ್ಪತ್ತಿ ಆಗ್ತಾವೆ. ಹೌದ್ರಿ, ಜಠರದಾಗ ರೆನಿನ್ ಪೆಪ್ಲಿನ ಅನ್ನುವಂಥವು ಹೈಡ್ರೋಕ್ಲೋರಿಕ್ ಆಮ್ಲ ಇವ್ಯಾಕೆ ಉತ್ಪತ್ತಿ ಆಗ್ತಾವೆ? ಇದ್ರ ಕೆಲಸ ಏನ ಅಂತ ನಿಮ್ಮ ಮನಸ್ಸಿನ ಮೂಡ್ಬೋದು. ಇದ್ರ ಕೆಲಸ ಏನಪ್ಪ ಅಂದ್ರೆ ಆಹಾರವನ್ನು ಪಚನಗೊಳಿಸುವುದು. ನಾವು ಹಲ್ಲಿನಲ್ಲಿ ಆಲ್ರೆಡಿ ಆಹಾರವನ್ನು ಅಗಿದು ನುಂಗಿರ್ತೀವಿ. ಹಂಗೆ ನುಂಗಿರುವಂಥ ಆಹಾರವನ್ನು ಏನು ಮಾಡೋದಪ್ಪ ಅಂದ್ರೆ ಪಚನಗೊಳಿಸುವಂಥ ಕೆಲಸ ಯಾವ ಮಾಡ್ತಾವಪ್ಪ ಅಂದ್ರೆ ರೆನಿನ, ಪೆಪ್ಲಿನ ಮತ್ತು ಹೈಡ್ರೋಕ್ಲೋರಿಕ್. ಫುಲ್ ಸ್ಟ್ರಾಂಗ್ ಇದ್ದದ್ದು ಹೈಡ್ರೋಕ್ಲೋರಿಕ್ ಹಾಕಂಗೆ ದುರ್ಬಲ ಹೈಡ್ರೋಕ್ಲೋರಿಕ್ ಬಿಡುಗಡೆ ಆಗ್ತದ ಅಂತ ನೋಡ್ತೀವಿ. ಇನ್ನು ಜಠರ್ನಲ್ಲಿ ಆಗಿರುವಂತಹ ರಚನೆಗೊಂಡಿರುವಂಥ ಆಹಾರ ನೇರವಾಗಿ ಎಲ್ಲಿಗೆ ಬರ್ತದಪ್ಪ ಅಂದ್ರೆ ಒಂದಿಷ್ಟು ಸಮಯದವರೆಗೆ ಜಠರ್ನಲ್ಲಿಯೇ ಉಳಿದು ನೆಕ್ಸ್ಟ್ ಎಲ್ಲಿ ಬರ್ತದೆ ಅಂದ್ರೆ ಸಣ್ಣ ಕರಳಿಗೆ ಬರ್ತದೆ. ನಿಜವಾದ ಆಹಾರ ನಮ್ಮ ದೇಹಕ್ಕೆ ಮುಟ್ಟುವುದು ಎಲ್ಲಿಂದಪ್ಪ ಅಂದ್ರೆ ಸಣ್ಣ ಕರಳಿನಲ್ಲಿ. ಈ ಸಣ್ಣ ಕರಳಿನಲ್ಲಿ ವಿಲ್ಲೈಗಳು ಅಂತ ಬರ್ತಾವೆ. ಏನಪ್ಪ ಅಂದ್ರೆ ವಿಲ್ಲೈಗಳು ಅಂತ ಬರ್ತಾವೆ. ಈ ಸಣ್ಣ ಕರಳಿನಲ್ಲಿ ನಮ್ಮ ಆಹಾರವನ್ನು ಬೇಕಾಗಿರುವಂಥದ್ದನ್ನು ಹೀರಿಕೊಳ್ಳುವಂಥ ಯಾವಪ್ಪ ಅಂದ್ರೆ ವಿಲ್ಲೈಗಳು ಆಹಾರವನ್ನು ಹೀರಿಕೊಳ್ಳಲು ಸಹಾಯವನ್ನು ಮಾಡ್ತಾವೆ. ವಿಲ್ಲೈಗಳು ಏನು ಮಾಡ್ತಾವೆ? ಆಹಾರವನ್ನು ಹೀರಿಕೊಳ್ಳಲು ಸಹಾಯವನ್ನು ಮಾಡುತ್ತದೆ ಎನ್ನುವುದು ನೋಡ್ತೀವಿ. ಸಣ್ಣ ಕರಳಿನಲ್ಲಿ ಉತ್ಪತ್ತಿಯಾಗುವ ಮಾಲ್ವೇಸ್ ಎಂಬ ಕಿಣ್ವವು ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ, ಸಣ್ಣ ಕರಳಿನಲ್ಲಿ ಉತ್ಪತ್ತಿಯಾಗುವಂತಹ ಮಾಲ್ವೇಸ್ ಎಂಬ ಕಿಣ್ವವು ಏನು ಮಾಡ್ತಾಯಿಪ್ಪ ಅಂದ್ರೆ ಮಾಲ್ಟೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಸುಕ್ರೋಸ್ ಎಂಬ ಕಿಣ್ವವು ಸುಕ್ರೋಸನ್ನು ಏನು ಮಾಡ್ತೈತೆ ಅಂದ್ರೆ ಗ್ಲೈಕೋಸ್ ಆಗಿ ಪರಿವರ್ತನೆಯನ್ನು ಮಾಡ್ತದೆ, ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡ್ತದೆ. ಲ್ಯಾಕ್ಟೋಸ್ ಎಂಬ ಕಿಣ್ವವು ಲ್ಯಾಕ್ಟೋಸನ್ನು ಗ್ಲೂಕೋಸ್ ಆಗಿ ಪರಿವರ್ತನೆ ಮಾಡುತ್ತದೆ ಅಂತ ನೋಡ್ತೀವಿ. ಆಹಾರವು ಸಂಪೂರ್ಣವಾಗಿ ಪಚನಗೊಳ್ಳುತ್ತದೆ ಸಣ್ಣ ಕರಳಿನಿಂದ. ಕಲ್ಮಶ ಆಹಾರವು ಪಚನವಾಗದೇ ಇರುವಂಥ ಆಹಾರವು ಏನಾಗ್ತದಪ್ಪ ಅಂತಂದ್ರೆ ಪಚನ ಆಗದೇ ಇರುವಂಥ ಆಹಾರ ವೇಸ್ಟ್ ಅಂತ ಏನಿರುತ್ತಲ್ಲ ಅದು ಏನು ಮಾಡ್ತದಪ್ಪ ಅಂದ್ರೆ ದೊಡ್ಡ ಕರಳನ್ನು ಸೇರ್ತೈತಿ, ನಂತರ ಗುದದ್ವಾರದ ಮೂಲಕ ಹೊರಗಡೆ ಹೋಗ್ತದೆ ಅನ್ನೋದು ನೋಡ್ತೀವಿ. ಇದು ಮನುಷ್ಯನ ಜೀರ್ಣಾಂಗ ಕ್ರಿಯೆ ಬಂದಾಗ ಸಂಪೂರ್ಣವಾಗಿ ಅಧ್ಯಯನ ಮಾಡೋದು. ಸ್ವಲ್ಪ ಎಕ್ಸಾಮ್ ಪಾಯಿಂಟ್ ಏನಂತ ನೀವು ಬಂದು ತಿಳ್ಕೊರಿ, ಯಾವ ಥರ ಕ್ವಶನ್ಸ್ ಆಗಿದಾವೆ, ಯಾವ ಥರ ಬರ್ತದೆ ಅನ್ನೋದನ್ನು ತಿಳ್ಕೊಬೇಕು. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಶ್ವಾಸಕೋಶ.
ಮನುಷ್ಯನಿಗೆ ಬಹಳ ಇಂಪಾರ್ಟೆಂಟ್. ಶ್ವಾಸಕೋಶಗಳು ಯಾವುದರಿಂದ ರಕ್ಷಿಸಲ್ಪಟ್ಟಿದ್ದಾವ ಅಂತಂದ್ರೆ ಮನುಷ್ಯನ ಪಕ್ಕೆಲುಬುಗಳಿಂದ. ಹಿಂಗಾರ ಮನುಷ್ಯನಿಗೆ ಎಷ್ಟು ಜೊತೆಯ ಪಕ್ಕೆಲುಬುಗಳದಾವಪ್ಪ ಅಂದ್ರೆ 2 ಜೊತೆ ಪಕ್ಕೆಲುಬು, ಒಂದು ಜೊತೆಲಿ 12 ಜೊತೆ ಪಕ್ಕೆಲುಬುಗಳು. ಅಂದ್ರೆ ಈ ಕಡೆ 6 ಇರ್ತಾವೆ, ಈ ಕಡೆ 6 ಇರ್ತಾವೆ, ಎಷ್ಟು 12. ಹಿಂದ್ಗಡೆ ಆ ಕಡೆ 6 ಇರ್ತಾವೆ, ಆ ಕಡೆ ಇರ್ತಾವೆ 12. 12 12 24 ಪಕ್ಕೆಲುಬುಗಳು, 12 ಜೊತೆಯ ಪಕ್ಕೆಲುಬುಗಳಿಂದ ಮಾನವನ ಶ್ವಾಸಕೋಶವು ರಕ್ಷಿಸಲ್ಪಟ್ಟಿದೆ ಅನ್ನುವಂಥದ್ದು ನೋಡಬೇಕು. ಶ್ವಾಸಕೋಶ 2 ಶ್ವಾಸಕೋಶಗಳು ಉಸಿರಾಟಕ್ಕೆ ಸಹಾಯವನ್ನು ಮಾಡುತ್ತವೆ. ಶ್ವಾಸಕೋಶದಲ್ಲಿ ಏನಪ್ಪ ಅಂದ್ರೆ ಅಲ್ವಿಲೈ ಅಂದರೆ ವಾಯುಚೀಲ ಅಂದ್ರೆ ಗಾಳಿ ಚೀಲಗಳಿರುತ್ತವೆ. ಅಲ್ಲಿ ಶ್ವಾಸಕೋಶದ ಗಾಳಿ ಚೀಲಗಳು ಇರ್ತವೆ, ಗಾಳಿ ಚೀಲಗಳು ಇರ್ತಾವೆ. ಆ ಗಾಳಿ ಚೀಲಗಳಲ್ಲಿ ಅಲ್ವಿಲೈಗಳಲ್ಲಿ ಅನಿಲಗಳ ವಿನಿಮಯವಾಗುತ್ತವೆ. ಯಾವ ಅನಿಲಗಳ ವಿನಿಮಯ ಆಗ್ತದ ಅಂತ ನೋಡಿದಾಗ ಅನಿಲಗಳು ಯಾವಪ್ಪ ಅಂದ್ರೆ ಇಂಗಾಲ ಡೈಆಕ್ಸೈಡನ್ನು ಕೊಡ್ತಾವ, ಆಮ್ಲಜನಕವನ್ನು ತಗೋತಾವ. ಅಂದರೆ ಆಮ್ಲಜನಕ, ಇಂಗಾಲ ಡೈಆಕ್ಸೈಡ್, ಕಾರ್ಬನ್ ಡೈಆಕ್ಸೈಡ್ ಮತ್ತು ಆಕ್ಸಿಜನ್ ಅಲ್ಲಿಯೇ ವಿನಿಮಯ ಆಗ್ತಾವ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇದಾದ ನಂತರ ಇದು ಶ್ವಾಸಕೋಶದ ಬಗ್ಗೆ. ಅಂದರೆ 2 ಶ್ವಾಸಕೋಶಗಳು ಇದಾವ ಅನ್ನೋದು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಬೇಕು. ನೆಕ್ಸ್ಟ್ ಬರುವಂಥದ್ದು ಯಾವುದಪ್ಪ ಅಂತಂದ್ರೆ ಮೆದುಳು, ಬ್ರೇನ್ ಅಂತ ಕರೀತಾರೆ. ಅದಕ್ಕೆ ಲಂಗ್ಸ್ ಅಂತಾರೆ. ಶ್ವಾಸಕೋಶಗಳು ಲಂಗ್ಸ್ ಅಂತಾರೆ. ಮೆದುಳಿಗೆ ಏನಂತಾರಪ್ಪ ಅಂದ್ರೆ ಬ್ರೇನ್ ಅಂತ ಕರೀತಾರೆ. ಮೆದುಳಿನ ತೂಕವು ಪುರುಷರಲ್ಲಿ ಸುಮಾರು 1400 ಗ್ರಾಮ್. ಮನುಷ್ಯ ಅಂದರೆ ವಯಸ್ಕ ಪುರುಷನ ತೂಕ ಎಷ್ಟಿರ್ತದಪ್ಪ ಅಂದ್ರೆ 1400 ಗ್ರಾಮ್ ಇರ್ತದೆ. ಮಹಿಳೆಯರ ತೂಕ ಎಷ್ಟು ಇರ್ತದಪ್ಪ ಅಂತಂದ್ರೆ 1300 ಗ್ರಾಮ್ ಇರ್ತದೆ ಅಂತ ನೋಡ್ತೀವಿ. ಈ ತೂಕವನ್ನು ಕಂಪ್ಯಾರಿಸನ್ ಮಾಡಿ ನೋಡಿದಾಗ ಯಾರು ಜಾಸ್ತಿ ಅನಿಸ್ತೈತಿಪ್ಪ ಅಂದ್ರೆ ಬುದ್ಧಿವಂತರು ಅಂತ ಯಾರು ಅನ್ನಿಸ್ತಾರಪ್ಪ ಅಂದ್ರೆ ನಾವು ಪುರುಷರು ಬುದ್ಧಿವಂತರು ಅಂತ ಅನ್ನಿಸ್ತಾರೆ ಮಹಿಳೆಯರಿಗಿಂತ. ಮೆದುಳಿನ ದೊಡ್ಡ ಭಾಗ ಏನಪ್ಪ ಅಂದ್ರೆ ಸೆರೆಬ್ರಮ್. ಇದು ಭಾಳ ಇಂಪಾರ್ಟೆಂಟ್ ರೀ. ಇಲ್ಲಿ ಕ್ವಶನ್ಸ್ ಆಗುತ್ತೈತಿ. ನೀವೆಲ್ಲ ಓದಿದ್ದೆಲ್ಲ ಹೋಗಿ ನಾ ಹೇಳಿದ್ದು, ನೀವು ಓದಿದ್ದು ಎಲ್ಲ ಹೋಗಿ ಎಲ್ಲಿ ಸಂಗ್ರಹಣೆ ಆಗ್ತಿರ್ತೈತಪ್ಪ ಅಂದ್ರೆ ಸೆರೆಬ್ರಮ್. ಸೆರೆಬೆಲಮ್ ಅಲ್ಲ, ಸೆರೆಬ್ರಮ್ ಅಂದ್ರೆ ಏನಂತಾರಪ್ಪ ಅಂದ್ರೆ ಮಹಾಮಸ್ತಿಷ್ಕ. ಮೆದುಳಿನ ಅತ್ಯಂತ ದೊಡ್ಡದಾದ ಭಾಗ ಯಾವುದಪ್ಪ ಅಂದ್ರೆ ಮಹಾಮಸ್ತಿಷ್ಕದಲ್ಲಿ ಹೋಗಿ ಏನಾಗ್ತದಪ್ಪ ಅಂದ್ರೆ ಸಂಗ್ರಹಣೆ ಆಗ್ತದ ಅನ್ನೋದು ನೋಡ್ತೀವಿ. ಜ್ಞಾನ ಎಲ್ಲ ಸಂಗ್ರಹಣೆ ಆಗೋದು ಮಹಾಮಸ್ತಿಷ್ಕ. ಇದು ಜ್ಞಾಪಕ ಶಕ್ತಿಯ ತಾರ್ಕಿಕ ಚಿಂತನೆಯ ವಿವೇಚನೆಗೆ ಸಹಕಾರಿಯಾಗುತ್ತದೆ. ಮೆದುಳಿನ ಅತ್ಯಂತ ದೊಡ್ಡ ಭಾಗ ಅಂದ್ರೆ ಮಹಾಮಸ್ತಿಷ್ಕ, ಸೆರೆಬ್ರಮ್. ಇದೆಲ್ಲಿ ಬರ್ತದಪ್ಪ ಅಂದ್ರೆ ಮುಮ್ಮೆದುಳಿನಲ್ಲಿ ಕಂಡು ಬರ್ತದೆ. ಮುಮ್ಮೆದುಳು, ಮಧ್ಯದ ಮೆದುಳು, ಹಿಮ್ಮೆದುಳು ಅಂತ ಮೆದುಳಿನಲ್ಲಿ 3 ಭಾಗಗಳನ್ನಾಗಿ ನಾವು ಮಾಡ್ತೀವಿ ಅನ್ನುವಂಥದ್ದು ನೋಡ್ತೀವಿ. ಮೆದುಳನ್ನು ಜ್ಞಾಪಕ ಶಕ್ತಿ ಉಗ್ರಾಣವೆಂದು ಕರೆಯುತ್ತಾರೆ. ಇದನ್ನೇನಂತಾರಪ್ಪ ಅಂದ್ರೆ ಸೆರೆಬ್ರಮ್ ಮೆದುಳಿನ ಜ್ಞಾಪಕ ಶಕ್ತಿಯ ಉಗ್ರಾಣ ಎಂದು ಕರೀತೀವಿ. ಯಾಕಂದ್ರೆ ನಾವೆಲ್ಲವೂ ಕೂಡ ನೆನಪಿಟ್ಟುಕೊಳ್ಳೋದು ಎಲ್ಲಿಂದ ಅಂತ ನಾವು ಮೆದುಳಿನಲ್ಲಿ ನೆನಪಿಟ್ಕೊಳ್ತೀವಿ. ಎಲ್ಲ ಭೂಮಿ ಮೇಲೆ ಎಷ್ಟೋ ಕೋಟ್ಯಾಂತರ ಜೀವರಾಶಿಗಳದಾವೆ. ಎಲ್ಲ ಜೀವರಾಶಿಗಳಲ್ಲಿಯೂ ಮನುಷ್ಯ ಜಾತಿನೇ ಅತ್ಯಂತ ಶ್ರೇಷ್ಠವಾದದ್ದು. ಮನುಷ್ಯನ ಶ್ರೇಷ್ಠ ಅಂತ ಯಾಕೆ ಅನಿಸ್ಕೊಳ್ತಾನಪ್ಪ ಅಂತಂದ್ರೆ, ಗ್ರೇಟ್ ಅಂತ ಅನಿಸ್ಕೊಳ್ತಾನಪ್ಪ ಅಂದ್ರೆ ಏನಪ್ಪ, ಮನುಷ್ಯ ಒಂದು ಬುದ್ಧಿವಂತ ಪ್ರಾಣಿ. ಆತನಿಗೆ ಸ್ವಲ್ಪ ಬ್ರೈನ್ ಶಾರ್ಪ್ ಐತಿ. ಎಲ್ಲ ಪ್ರಾಣಿಗಳನ್ನ ಬೇಕಾದ ದೊಡ್ಡ ಆಣಿಯನ್ನು ಕೂಡ ಪಳಗಿಸಿಕೊಳ್ಳುವ ಸಾಮರ್ಥ್ಯ ಮನುಷ್ಯನಲ್ಲಿ ಇದೆ. ಅದಕ್ಕೋಸ್ಕರ ಮನುಷ್ಯನನ್ನು ಬುದ್ಧಿವಂತ ಪ್ರಾಣಿ ಅಂತ ಕರೀತಾರ ಅನ್ನೋದು ನೋಡ್ತೀವಿ. ಸೆರೆಬ್ರಮ್, ಮಹಾಮಸ್ತಿಷ್ಕ ಭಾಳ ಇಂಪಾರ್ಟೆಂಟ್. ನೋಡ್ರಿ, ಮೆದುಳಿನ ಸೆರೆಬೆಲಮ್ ಆಗೇ ನೋಡಿದ್ದೀವಿ, ಮಹಾಮಸ್ತಿಷ್ಕ ನೋಡ್ತೀವಿ. ಈಗ ಯಾವ್ದಪ್ಪ ಅಂದ್ರೆ ಸೆರೆಬೆಲಮ್ ಅಣುಮಸ್ತಿಷ್ಕ ಭಾಗವು ದೇಹದ ಸಮತೋಲನವನ್ನು ಕಾಪಾಡುತ್ತದೆ. ಈಗ ನಾ ಬ್ಯಾಲೆನ್ಸ್ ಆಗಿ ಕರೆಕ್ಟಾಗಿ ಹಿಂಗೆ ನಿಂತೀನಿಪ್ಪ ಅಂತಂದ್ರೆ ಇದು ಸೆರೆಬೆಲಮ್. ಏನಪ್ಪ ಅಂದ್ರೆ ಸೆರೆಬೆಲಮ್ ಅಣುಮಸ್ತಿಷ್ಕ ಏನು ಮಾಡ್ತದಪ್ಪ ಅಂದ್ರೆ ಮನುಷ್ಯನ ಸಮತೋಲನವನ್ನು ಕಾಪಾಡುತ್ತದೆ ಅನ್ನೋದು ನೋಡ್ತೀವಿ. ಮನುಷ್ಯನ ಸಮತೋಲನವನ್ನು ಕಾಪಾಡುತ್ತದೆ. ಇಲ್ಲಿ ನೋಡ್ರಿ, ಯಾರೇ ಡ್ರಿಂಕ್ಸ್ ಮಾಡಿದ ಟೈಮ್ದಾಗ ಅವ್ರು ಓದಾಡಿದಂಗೆ ಅನಿಸೋದಿಲ್ಲ. ಭೂಮಿನ ತಿರುಗಾತೈತಿ ಅನ್ನೋ ಒಂಥರ ಅನಿಸ್ತಿರ್ತದೆ. ಯಾಕಪ್ಪ ಅಂದ್ರೆ ಅಣುಮಸ್ತಿಷ್ಕ ತನ್ನ ಪ್ರಜ್ಞೆಯನ್ನೇ ಕಳ್ಕೊಂಡ್ಬಿಟ್ಟಿರ್ತೈತೆ. ಅವಾಗ ಅದಕ್ಕೋಸ್ಕರ ಅಣುಮಸ್ತಿಷ್ಕ ತನ್ನ ಪ್ರಜ್ಞೆನ ಕಳ್ಕೊಂಡಿರ್ತದ ಅನ್ನೋದು ನೋಡ್ತೀವಿ. ಇಲ್ಪ ಅಣುಮಸ್ತಿಷ್ಕ ಸೆರೆಬೆಲಮ್ ಅಣುಮಸ್ತಿಷ್ಕ ದೇಹದ ಸಮತೋಲನವನ್ನು ಕಾಪಾಡುತ್ತದೆ. ಇನ್ನು ಮೆಡುಲ್ಲಾ ಅಬ್ಲಾಂಗೇಟ ಅಂತ ಬರ್ತದೆ. ಇದು ಅನೈಚ್ಛಿಕ ಕ್ರಿಯೆಗಳಿಗೆ ಸಹಕಾರಿಯಾಗಿದೆ. ಅನೈಚ್ಛಿಕ ಕ್ರಿಯೆಗಳಂದ್ರೆ ಏನ್ರಿ ಅಂತಂದ್ರೆ ನಮ್ಮ ಇಚ್ಛೆಗೆ ಅನುಸಾರವಾಗಿ ಕೆಲಸ ಮಾಡದೇ ಇರುವಂಥವುಗಳನ್ನ ಅನೈಚ್ಛಿಕ. ಹಂಗಂದ್ರೆ ಏನ್ರಿ ನಿಮಗೆ ತಿಳಿಲಿಲ್ಲ, ಎಕ್ಸಾಂಪಲ್ ಕೊಡ್ರಿ ಅಂತಂದ್ರೆ ಹೇಳ್ತೀವಿ. ಈಗ ಹೃದಯ ಬಡಿತ ಏನಪ್ಪ ಅಂದ್ರೆ ಅನೈಚ್ಛಿಕ ಕ್ರಿಯೆ. ನಾವೇನ್ರ ನಿಲ್ಲಿಸಂದ್ರಪ್ಪ ನಿಲ್ಸಕ್ಕಾಗತ್ತೀನಿ, ಹೃದಯ ಬಡಿತೇವನ್ನ ನಿಲ್ಸಕ್ಕಾಗೋದಿಲ್ಲ. ಬ್ಲಡ್ ಪ್ರೆಷರ್ನ ನಿಲ್ಸಕ್ಕಾಗತ್ತೀನಿ, ನಿಲ್ಸಕ್ಕಾಗೋದಿಲ್ಲ. ಇದೆಲ್ಲ ಅನೈಚ್ಛಿಕ ಕ್ರಿಯೆ. ತನ್ನಷ್ಟಕ್ಕೆ ತಾನ ನಡೀತಾನೆ ಇರ್ತದೆ. ಏಕೈತೆ
ಜೀರ್ಣಾಂಗ ಕ್ರಿಯೆ ಇಲ್ಲಿವರೆಗೆ ಮಾತ್ರ ನಮ್ಮ ಇಚ್ಛೆ ಬರೋದು. ಜೀರ್ಣಾಂಗ ಕ್ರಿಯೆ ಇಲ್ಲಿ ಬಂದ ನಂತರ ಅನ್ನನಾಳವನ್ನು ಜಠರನ್ನು ಪ್ರವೇಶಿಸಿದ ನಂತರ ಅದು ನಮ್ಮ ಇಚ್ಛೆಯನ್ನು ತಪ್ಪಿಸ್ಕೊಳ್ತದೆ, ಅನೈಚ್ಛಿಕ ಕ್ರಿಯೆ ಆಗಿಬಿಡ್ತದೆ. ಜೀರ್ಣಾಂಗ ಕ್ರಿಯೆ ಕೂಡ ಒಂದು ಅನೈಚ್ಛಿಕ ಕ್ರಿಯೆ ಆಗ್ತದೆ ಅಂತ ನೋಡ್ತೀವಿ. ಇನ್ನು ನಮ್ಮ ಇಚ್ಛೆ ಅನುಸಾರವಾಗಿ ಇದನ್ನ ಕೈ ಮೇಲ್ಗಡೆ ಎಬ್ಬಿಸಬೇಕು, ಇಚ್ಛೆ ಅನುಸಾರವಾಗಿ ಎಬ್ಬಿಸ್ತೀವಿ, ಕೆಳಗಡೆ ಬಿಡಬೇಕು, ಕೆಳಗಡೆ ಬಿಡಬೇಕು, ಇದು ಇಚ್ಛೆ ಅನುಸಾರವಾಗಿ ನಡೀತದೆ. ಇದು ಅನೈಚ್ಛಿಕ ಅಂತಂದರೆ ಇಚ್ಛೆ ಅನುಸಾರವಾಗಿ ನಡೆಯುವುದಿಲ್ಲ ಅನ್ನೋದು ನೋಡ್ತೀವಿ. ಮೆದುಳಿನ ಮೇಲ್ಭಾಗವು ವಿದ್ಯುತ್ ಚಟುವಟಿಕೆಗಳನ್ನು ಅಳೆಯಲು, ಮೆದುಳಿನ ಮೇಲ್ಭಾಗ ವಿದ್ಯುತ್ ಚಟುವಟಿಕೆಗಳನ್ನು ಅಳಿಲಿಕ್ಕೆ ಅದನ್ನು ಬಳಸ್ತಾರಪ್ಪ ಅಂದರೆ ಎಲೆಕ್ಟ್ರೋಎನ್ಸೆಫೆಲೋಗ್ರಫಿ ಅಂತ ಕರೀತಾರೆ. ಜಿ ಇದು ಭಾಳ ಇಂಪಾರ್ಟೆಂಟ್. ಹಾರ್ಟ್ ಒಳಗೆ ಎಷ್ಟು ಇಂಪಾರ್ಟೆಂಟು ಅಷ್ಟ. ಅಲ್ಲಿ ECG ಅಂತೇಳಿ, ಇಲ್ಲಿ EEG ಹಂಗಂದ್ರೆ ಏನ್ರಿ ಅಂದರೆ ಎಲೆಕ್ಟ್ರೋಎನ್ಸೆಫೆಲೋಗ್ರಫಿ, ಅದು ಎಲೆಕ್ಟ್ರೋಕಾರ್ಡಿಯೋಗ್ರಫಿ. ECG ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಅಲ್ಲಿ ತಂದು ಇಲ್ಲಿ ತಂದು ಅಲ್ಲಿ ಸೇರೋ ಸೆನ್ಸಸ್ ಇರ್ತದೆ ನೋಡ್ರಿ. ಎಲೆಕ್ಟ್ರೋಎನ್ಸೆಫೆಲೋಗ್ರಫಿ ಮೆದುಳಿಗೆ ಸಂಬಂಧಪಟ್ಟಿದ್ದು, ಎಲೆಕ್ಟ್ರೋಕಾರ್ಡಿಯೋಗ್ರಫಿ ಹೃದಯಕ್ಕೆ ಸಂಬಂಧಪಟ್ಟಿದ್ದು ಇಷ್ಟಿರ್ತದೆ. ನೆಕ್ಸ್ಟ್ ಎಲೆಕ್ಟ್ರೋಎನ್ಸೆಫೆಲೋಗ್ರಫಿ ಅಂತ ಕರಿತೀವಿ ಅಂತ ನೋಡ್ತೀವಿ. ಮೆದುಳಿನ ಚಿಕ್ಕ ಘಟಕಗಳನ್ನು ನರಾಣುಗಳು ಎನ್ನುತ್ತಾರೆ. ಮೆದುಳಿನ ಚಿಕ್ಕ ಘಟಕಗಳನ್ನ ಏನಂತಾರಪ್ಪ ಅಂದ್ರೆ ನರಾಣುಗಳು ಅಂತಾರ ಅಂತೇಳಿ ನಾವು ನೋಡ್ತೀವಿ. ಇಷ್ಟು ನಾವು ಮೆದುಳಿನ ಬಗ್ಗೆ ತಿಳಿದುಕೊಳ್ಳಲೇಬೇಕಾಗಿರುವಂಥ ಮುಖ್ಯವಾದ ವಿಷಯ. ನೆಕ್ಸ್ಟ್ ಬರುವಂಥದ್ದು ಯಾವಪ್ಪ ಅಂದ್ರೆ ಮೂತ್ರಪಿಂಡಗಳು, ಇಂಗ್ಲೀಷ್ ಕಿಡ್ನೀಸ್ ನೆಫ್ರಾನ್ ಅಂತ ಕರೀತಾರ ಅಂತ ನೋಡ್ತೀವಿ. ನೋಡ್ರಿ, ಮೂತ್ರಪಿಂಡಗಳು ರಕ್ತ ಶುದ್ಧೀಕರಣ ಪ್ರಮುಖ ಅಂಗವಾಗಿದೆ. ಇನ್ನು ಕಿಡ್ನಿಗಳ ಮುಖ್ಯ ಕೆಲಸ ಏನಪ್ಪ ಅಂದ್ರೆ ಮೂತ್ರ ಅಂದ್ರೆ ಏನಪ್ಪ ಅಂದ್ರೆ ರಕ್ತವನ್ನು ಶುದ್ಧೀಕರಿಸುವ, ಶುದ್ಧ ರಕ್ತವನ್ನು ಶುದ್ಧೀಕರಿಸುವ ಕೆಲಸ ಮಾಡ್ತಾವೆ. ಈ ನೋಡಪ್ಪ ಪ್ರಮುಖ ಅಂಗಗಳು ಇವುಗಳು ಮೂಲ ಘಟಕಗಳಾದ ನೆಫ್ರಾನ್, ಹುರುಳಿ ಬೀಜದ ಆಕಾರದೊಳಗೆ ಏನು ಹೊಂದಿದಾವಲ್ಲ, ಇವೇನು ಹೊಂದಿದಾವಲ್ಲ ನೆಫ್ರಾನ್ ಅಂತ ಕರೀತಾರ ಅಂತೇಳಿ ನೋಡ್ತೀವಿ ಬರ್ತದೆ. ಎನ್ನುವರು ಕೃತಕವಾಗಿ ರಕ್ತವನ್ನು ಶುದ್ಧೀಕರಣ ಮಾಡುವ ಕ್ರಿಯೆಗೆ ಡಯಾಲಿಸಿಸ್ ಅಂತಾರೆ. ಹಿಂಗ್ಯಾಕೆ ಕೃತಕವಾಗಿ ರಕ್ತವನ್ನು ಶುದ್ಧೀಕರಣ ಮಾಡ್ತಾರೆ? ಡಯಾಲಿಸಿಸ್ ಎದಕ್ಕೆ ಮಾಡ್ತಾರೆ ಅಂತಂದ್ರೆ ಮೂತ್ರಪಿಂಡಗಳು ವಿಫಲವಾದಾಗ, ಕಿಡ್ನಿಗಳೇನಾದರೂ ಫೇಲ್ಯೂರ್ ಆಗಿದ್ದು ಅಂದ್ರೆ ಅವ್ರು ಏನು ಮಾಡ್ತಾರಪ್ಪ ಅಂದ್ರೆ ಡಯಾಲಿಸಿಸ್ ಎಂಬ ಇದು ಮಾಡ್ತಾರೆ, ಚಿಕಿತ್ಸೆಯನ್ನು ಮಾಡಿಸ್ತಾರೆ. ಡಯಾಲಿಸಿಸ್ ತಿಂಗಳಿಗೂ ಮಾಡಿಸ್ಕೊಂಬರ್ಬೇಕು. ಯಾವ್ದಾದ್ರೆ ಕಿಡ್ನಿ ಫೇಲ್ ಆಗಿದ್ದು ಅಂದ್ರೆ ಅವರು ತಿಂಗಳಿಗೊಮ್ಮೆ ಮಾಡಿಸ್ಕೊಂಬರ್ಬೇಕು, ಡಯಾಲಿಸಿಸ್ ಮಾಡಿಸ್ಕೊಂಬರ್ತಾರೆ. ಕಿಡ್ನಿ ವಿಫಲತೆ ಆದಾಗ ಏನು ಮಾಡ್ತಾರಪ್ಪ ಅಂದ್ರೆ ಡಯಾಲಿಸಿಸ್ ಮಾಡ್ತಾರೆ. ಕ್ವಶನ್ಸ್ ಕೇಳಿ ಸಲ ಡಯಾಲಿಸಿಸ್ ಚಿಕಿತ್ಸೆ ಯಾವುದ್ರ ವಿಫಲತೆಯಿಂದ ಮಾಡ್ತಾರಪ್ಪ? ಮೂತ್ರಪಿಂಡದ ವಿಫಲತೆಯಿಂದ ಒಂದು, ಕಿಡ್ನಿಗಳ ವಿಫಲತೆಯಿಂದ ಒಂದು, ನೆಫ್ರಾನ್ಗಳ ವಿಫಲತೆಯಿಂದ ಒಂದೇ ಅನ್ನುವಂಥದ್ದು ನೋಡ್ತೀವಿ. ಮೂತ್ರಪಿಂಡಗಳಲ್ಲಿ ಕಲ್ಲುಗಳನ್ನು ಕ್ಯಾಲ್ಸಿಯಂ ಆಕ್ಸಾಲೇಟ್, ಇದು ಇಂಪಾರ್ಟೆಂಟ್. ಮೂತ್ರಪಿಂಡದಲ್ಲಿ ಕಲ್ಲುಗಳ ರಚನೆಯಾಗಿ ಕಿಡ್ನಿ ಸ್ಟೋನ್ ಆಗಿದಾವ ಅಂತ ಹೇಳ್ತಾರೆ ನೋಡ್ರಿ. ಕಿಡ್ನಿ ಸ್ಟೋನ್ ಆದಾಗ ಆ ಕಿಡ್ನಿ ಸ್ಟೋನ್ ಯಾವುದರಿಂದ ಮಾಡಲ್ಪಟ್ಟಿರ್ತಾವಪ್ಪ ಅಂದ್ರೆ ಕ್ಯಾಲ್ಸಿಯಂ ಆಕ್ಸಾಲೇಟ್. ನೋಡಿದ್ದೀವಿ ನಾವು ಹಿಂದಿನ ತರಗತಿಯಾಗಿ ನೋಡಿದ್ದೀವಿ. ಟೊಮ್ಯಾಟೊಯಲ್ಲಿರುವಂಥ ಆಮ್ಲ ಯಾವುದಪ್ಪ? ಆಕ್ಸಾಲಿಕ್ ಆಮ್ಲ ಅಂತ ನೋಡಿದ್ದೀವಿ. ಅದೇ ಆಕ್ಸಾಲಿಕ್ ಕ್ಯಾಲ್ಸಿಯಂ ಆಕ್ಸಾಲೇಟಿಂದ ಏನಾಗ್ತೈತಪ್ಪ ಅಂದ್ರೆ ಆಕ್ಸಾಲಿಕ್ ಮತ್ತು ಕ್ಯಾಲ್ಸಿಯಂ ಆಕ್ಸಾಲಿಕ್ ಆಮ್ಲ ಮತ್ತು ಕ್ಯಾಲ್ಸಿಯಂ ಎರಡೂ ಕೂಡಿದ್ರೆ ಏನಾಗ್ತಪ್ಪ ಅಂದ್ರೆ ಕಿಡ್ನಿ ಸ್ಟೋನ್ ಹಾಕೋ, ಹರಳುಗಳ ರೂಪದ ಕಿಡ್ನಿ ಸ್ಟೋನ್ಗಳು ಹಾಕೋ. ಅದಕ್ಕೋಸ್ಕರ ಹೇಳ್ತಾರೆ ಮೂತ್ರಪಿಂಡದ ಹಳ್ಳಾಕೋ, ಹೊಟ್ಟೆ ಹಳ್ಳಾಕೋ, ಟಮಾಟಿ ಭಾಳ ತಿನ್ನಬಾರ್ದು ತಿರ್ತಾರೆ. ಕಿಡ್ನಿ ಸ್ಟೋನ್ ಇದ್ದರೆ ಟಮಾಟಿ ಜಾಸ್ತಿ ತಿನ್ನಕ್ಕೆ ಕೊಡೋದು ನೋಡ್ರಿ ನೀವು ಬೇಕಾದ್ರೆ. ಅದಕ್ಕಾಗಿ ಕ್ಯಾಲ್ಸಿಯಂ ಆಕ್ಸಾಲೇಟ್ನಿಂದ ಮೂತ್ರಪಿಂಡದಲ್ಲಿರುವ ಹಳ್ಳುಗಳು ಯಾವುದರಿಂದ ರಚನೆಯಾಗಿರುತ್ತವೆ ಅಂತ ಕೇಳಿದ್ರೆ ಕ್ಯಾಲ್ಸಿಯಂ ಆಕ್ಸಾಲೇಟ್ ಅಂತ ಹೇಳಬೇಕು. ಇನ್ನೊಂದು ಮೂತ್ರಪಿಂಡದಲ್ಲಿ ಕಲ್ಲುಗಳನ್ನು ಹೊಡೆಯಲು ಬಳಸುವ ವಿಧಾನ ಯಾವುದಪ್ಪ? ಲಿಥೋಟ್ರಿಪ್ಸಿ ಅಂತ ಬರ್ತದೆ. ಲಿಥೋಟ್ರಿಪ್ಸಿ ಅಂತ ಬರ್ತದೆ. ಇದನ್ನು ಮೂತ್ರಪಿಂಡದಲ್ಲಿ ಹರಳುಗಳನ್ನು ಲೇಸರ್ ಮೂಲಕ ಹೊಡಿತಾ ಇರೋದ್ರಲ್ಲಿ ದೊಡ್ಡ ಹರಳು ಇರ್ತವೆ. ಅದನ್ನು ಸಣ್ಣ ಹರಳುಗಳನ್ನು ಹೊಡೆಯೋದ್ರ ಮೂಲಕ ಏನಾಗತ್ತಪ್ಪ ಅಂದ್ರೆ ಮೂತ್ರ ವಿಸರ್ಜನೆ ಸಮಯದಲ್ಲಿ ಅವು ಹರಳುಗಳು ಹೋಗ್ತಾವೆ. ಮೂತ್ರಪಿಂಡದಲ್ಲಿ ಅತಿ ಹೆಚ್ಚು ಹರಳುಗಳಾದಾಗ ಏನು ಮಾಡಬೇಕಪ್ಪ ಅಂತಂದ್ರೆ ಕಿಡ್ನಿ ಸ್ಟೋನ್ ಆದಾಗ ಏನು ಮಾಡೋಕ್ಕೆ ಸಜೆಷನ್ ಕೊಡ್ತಾರೆ ಡಾಕ್ಟರ್ ಅಂದ್ರೆ ಜಾಸ್ತಿ ನೀರು ಕುಡಿಬೇಕು ಅಂತ ಕೊಡ್ತಾರೆ. ನೀರುಗಳನ್ನ ಕಡಿಮೆ ಕುಡಿಯೋದ್ರಿಂದ ಕಿಡ್ನಿ ಸ್ಟೋನ್ ಆಗ್ತಾವೆ ಅನ್ನೋದನ್ನು ನೋಡ್ತೀವಿ. ಇನ್ನೊಂದು ನೋಡಿದಾಗ ಕಿಡ್ನಿ ಸ್ಟೋನ್ ಬಗ್ಗೆ, ಅತಿ ಹೆಚ್ಚು ಕಿಡ್ನಿ ಸ್ಟೋನು ಮಹಿಳೆಯರಿಗೆ ಆಗಿರ್ಬೋದು, ಆದ್ರೆ ಅತಿ ಹೆಚ್ಚು ನೋವನ್ನು ಕೊಡುವಂಥದ್ದು ಯಾರಪ್ಪ ಅಂದ್ರೆ ಪುರುಷರಿಗೆ ಕಿಡ್ನಿ ಸ್ಟೋನ್ನ ಸಮಸ್ಯೆ ಜಾಸ್ತಿ ಉಂಟಾಗ್ತದೆ ಅನ್ನೋಂಥದ್ದನ್ನು ನಾವು ನೋಡ್ತೀವಿ. ನೆಕ್ಸ್ಟ್ ಯಾವುದು ಬರ್ತಾಯಿತ್ತಪ್ಪ ಅಂದ್ರೆ ರಕ್ತ, ಬ್ಲಡ್. ಏನಪ್ಪ ಅಂದ್ರೆ ಬ್ಲಡ್, ಇದು ಲಾಸ್ಟ್ ಬರುವಂಥದ್ದು. ಇದೊಂದು ಸಂಯೋಜಕ ಅಂಗಾಂಶವಾಗಿದ್ದು, ಹಂಗಾರೆ ಸಂಯೋಜಕ ಅಂದ್ರೆ ಏನ್ರಿ? ಸಂಯೋಜನೆ ಅಂದ್ರೆ ಕೂಡಿಸುವುದು. ಇಲ್ಲಿ ನೋಡ್ರಿ,
ಒಂದು ಕಡೆ ಕಾರ್ಬನ್ ಡೈಆಕ್ಸೈಡ್ ಇರ್ತದೆ, ಒಂದು ಕಡೆ ಆಕ್ಸಿಜನ್ ಇರ್ತದೆ. ಆಕ್ಸಿಜನನ್ನು ಕಾರ್ಬನ್ ಡೈಆಕ್ಸೈಡನ್ನು ಆಕ್ಸಿಜನ್ ಅಲ್ಲಿ ತಂದು ಇಲ್ಲಿ ಬಿಡುವುದು, ಇಲ್ಲಿ ತಂದು ಅಲ್ಲಿ ಬಿಡುವಂಥ ಕೆಲಸವನ್ನು ಯಾರು ಮಾಡುತ್ತೆ ಅಂದರೆ ರಕ್ತ ಸಂಯೋಜನೆ ಹೊಂದುವಂಥ ಕೆಲಸವನ್ನು ಮಾಡ್ತದೆ ಅಂತ ನೋಡ್ತೀವಿ. ಇದು ದ್ರವ ಭಾಗವಾಗಿದ್ದು ಪ್ಲಾಸ್ಮಾ 55% ವಸ್ತುಗಳಾಗಿವೆ. ಏನಪ್ಪ 55% ವಸ್ತುಗಳಾಗಿವೆ ಅಂತ ನೋಡ್ತೀವಿ. ಇನ್ನು ರಕ್ತದಲ್ಲಿ ನಾವು ಯಾವ್ಯಾವ ವಿಧಗಳ ರಕ್ತವನ್ನು ನೋಡ್ತೀವಪ್ಪ ಅಂದ್ರೆ ಕೆಂಪು ರಕ್ತ ಕಣಗಳು ಅಂತ ಬರ್ತಾವ, ಬಿಳಿ ರಕ್ತ ಕಣಗಳು ಅಂತ ಬರ್ತಾವ, ಕಿರುತಟ್ಟೆಗಳು ಅಂತ ಬರ್ತಾವ. ಕೆಂಪು ರಕ್ತ ಕಣಗಳು ಅಂದರೆ ರೆಡ್ ಬ್ಲಡ್ ಸೆಲ್ಸ್ ಅಂತ ಬರ್ತಾವ. ಬಿಳಿ ರಕ್ತ ಕಣಗಳು ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ ಅಂತೇಳಿ ಬರ್ತಾವ. ಇನ್ನು ಕಿರುತಟ್ಟೆಗಳು ಅಂದ್ರೆ ಪ್ಲೇಟ್ಲೆಟ್ಸ್ ಅಂತೇಳಿ ಬರ್ತಾವ ಅಂತ ನೋಡ್ತೀವಿ. ರೆಡ್ ಬ್ಲಡ್ ಸೆಲ್ಸ್, ವೈಟ್ ಬ್ಲಡ್ ಸೆಲ್ಸ್, ಕಿರುತಟ್ಟೆಗಳು. ಇದನ್ನೇನಾದರೂ ತಾವುಗಳು ಏನಾದರೂ ರಕ್ತವನ್ನು ಬ್ಲಡ್ ಚೆಕಪಿಗೆ ಕೊಟ್ಟಿರ್ತಾರೆ. ವೈಟ್ ಬ್ಲಡ್ಸ್ WBC RBC ಅಂತ ಕೊಟ್ಟಿರ್ತಾರೆ. ಪೂರ್ತಿ ಕೆಂಪು ರಕ್ತ ಕಣ, ಬಿಳಿ ರಕ್ತ ಕಣ ಅಂತ ಕೊಡಂಗಿಲ್ಲ. ಅಲ್ಲಿ ಸ್ಟೇಟ್ಮೆಂಟ್ದಾಗ RBC WBC ಇನ್ನು ಪ್ಲೇಟ್ಲೆಟ್ಸ್ ಎಷ್ಟಿದಾವ ಅಂತ ನೋಡ್ತೀವಿ. ರಕ್ತದಲ್ಲಿರುವಂಥ ಘಟಕಗಳು ಅಂತೇಳಿ ನೋಡ್ತೀವಿ. ನೋಡಿ, ಕೆಂಪು ರಕ್ತದ ಉದ್ದೇಶ ಕಣಗಳು ಅಂದರೆ ಇದ್ರಾಗ ಏನ್ತೈತಿ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಮುಖ್ಯ ಕೆಲಸ ಏನ್ರಿ ಆಕ್ಸಿಜನನ್ನು ಕಾರ್ಬನ್ ಡೈಆಕ್ಸೈಡನ್ನು ಒಂದು ಕಡೆಯಿಂದ ಇನ್ನೊಂದು ಕಡೆ ಸಪ್ಲೈ ಮಾಡೋದು. ಇನ್ನು ಬಿಳಿ ರಕ್ತ ಕಣಗಳು ಅಂತ ಬರ್ತಾವೆ. ಬಿಳಿ ರಕ್ತ ಕಣಗಳನ್ನ ನಮ್ಮ ದೇಹದ ಆರ್ಮಿ ಎಂದಂತೆ, ನಮ್ಮ ದೇಹದ ರಕ್ಷಕರಿದ್ದಂತೆ. ನಮ್ಮ ದೇಶದೊಳಗೆ ಹೆಂಗೆ ಆರ್ಮಿ ಐತ್ಲೆ ಹಂಗೆ ನಮ್ಮ ದೇಹದೊಳಗೆ ಆರ್ಮಿ ಇದ್ದಿದ್ದು ಯಾವುದಪ್ಪ ಅಂದ್ರೆ ಬಿಳಿ ರಕ್ತ ಕಣಗಳು, ವೈಟ್ ಬ್ಲಡ್ ಸೆಲ್ಸ್. ರೋಗಾಣುಗಳ ವಿರುದ್ಧ ಹೋರಾಡ್ತಾವೆ. ಇನ್ನೊಂದು ಬರ್ತದೆ HIV ಅಂತ ಬರ್ತದೆ. HIV ಅಂದರೆ ಏಡ್ಸ್, ಇಮ್ಯುನೋ ಡಿಫಿಷಿಯನ್ಸಿ ವೈರಸ್ ಅಂತ ಬರ್ತದ ಅಂತ HIV ಅಂತ ಬರ್ತದೆ. ಇವೇನು ಮಾಡ್ತೈತಪ್ಪ ಅಂದ್ರೆ ಈ HIV ವೈರಸ್ ಮೇನ್ ಬಂದು ಅಟ್ಯಾಕ್ ಮಾಡೋದು ಎದಕ್ಕೆ ಮಾಡ್ತೈತಪ್ಪ ಅಂದ್ರೆ ಈ WBC ಮ್ಯಾಗನ ಮಾಡ್ತೈತಿ. ಬಿಳಿ ರಕ್ತ ಕಣಗಳು ಇದಕ್ಕೆ ಆಹಾರನ ಇದೆ. HIV ಆಹಾರ ಯಾವಪ್ಪ WBC. ಮೊದಲು ಬಂದು ನಮ್ಮ ಹೊಡೆದು ಹಾಕೋದು ಯಾವಪ್ಪ ಅಂದ್ರೆ ನಮ್ಮ ದೇಹದ ರಕ್ಷಕರನ್ನೇ ಹೊಡೆದಾಕಿ ಬಿಡ್ತೈತೆ. ನಮ್ಮ ದೇಹದ ರಕ್ಷಕರನ್ನ. ವೈಟ್ ಬ್ಲಡ್ ಸೆಲ್ಸ್ ನಮ್ಮ ದೇಹದೊಳಗೆ ಏನು ಆರ್ಮಿ ಇರ್ತೈತಲೆ ಅದು ಆರ್ಮಿನ ತಿಂದು ಹಾಕ್ಬಿಡ್ತದೆ ವೈಟ್ ಬ್ಲಡ್ ಸೆಲ್ಸ್. ಅದಾದ ನಂತರ ಇದನ್ನ ತಿಂದು ತಿನ್ಬೇಕಂದ್ರೆ ಅದಕ್ಕೋಸ್ಕರ HIV ಏಡ್ಸನ್ನು ಏನಂತಾರಪ್ಪ ಅಂತಂದ್ರೆ ರೋಗ ಎನ್ನುವುದಕ್ಕಿಂತ ರೋಗಗಳ ಸರಮಾಲೆ ಅಂತ ಕರೀತಾರೆ. ನಮ್ಮ ದೇಹದೊಳಗೆ ಏನಾದರೂ ರೋಗ ನಿರೋಧಕ ಶಕ್ತಿಯಾಗಿ ಕೆಲಸ ಮಾಡುವಂಥವು WBC ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್, ಬಿಳಿ ರಕ್ತ ಕಣಗಳು. ಅವ ನಮ್ಮ ದೇಹದೊಳಗೆ ಕಡಿಮೆ ಅದು ಅಂದ್ರೆ ವಿವಿಧ ರೋಗಗಳು ನಮ್ಮ ಮೇಲೆ ಏನಕ್ಕ ಅಟ್ಯಾಕ್ ಮಾಡಕತ್ತವು. ಅದಕ್ಕೋಸ್ಕರ HIV ರೋಗ ಎನ್ನುವುದಕ್ಕಿಂತ ಒಂದು ರೋಗಗಳ ಸರಮಾಲೆ ಅಂತ ಕರೀತಾರೆ. HIV ಡಿಸೆಂಬರ್ 1 HIV ದಿನವನ್ನು ಆಚರಣೆಯನ್ನು ಮಾಡ್ತಾರೆ ಅಂತ ನೋಡ್ತೀವಿ. ರಕ್ತದಲ್ಲಿ ಕೆಂಪು ರಕ್ತ ಕಣಗಳು ಕಡಿಮೆಯಾದರೆ ಅಂದ್ರೆ ರೆಡ್ ಬ್ಲಡ್ ಸೆಲ್ಸ್ ಏನಾದರೂ ನಮ್ಮ ದೇಹದೊಳಗೆ ಕಡಿಮೆ ಆದ್ರೆ ಅನಿಮಿಯಾ ರೋಗ ಅಂದ್ರೆ ಅನಿಮಿಯಾ ಕನ್ನಡ ರಕ್ತಹೀನತೆ ಉಂಟಾಗುತ್ತದೆ. ರಕ್ತ ಕಡಿಮೆ ಆಗುತ್ತೆ ಅನಿಮಿಯಾ, ರಕ್ತಹೀನತೆ ಉಂಟಾಗುತ್ತದೆ. ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದರೆ ಇಲ್ಲಿ ನೋಡ್ರಿ, ರೆಡ್ ಬ್ಲಡ್ ಸೆಲ್ಸ್ ಅಂದ್ರೆ ಬಿಳಿ ರಕ್ತ ಕಣಗಳು ನಮ್ಮ ದೇಹದ ಆರ್ಮಿ ಇದ್ದಂತೆ ವೈಟ್ ಬ್ಲಡ್ ಸೆಲ್ಸ್ಗಳು. ಇವು ಏನಾದರೂ ನಮ್ಮ ದೇಹದೊಳಗೆ ಹೆಚ್ಚಾದವು ಅಂದ್ರೆ ಏನಾಗ್ತದಪ್ಪ ಅಂತಂದ್ರೆ ಹೆಚ್ಚಾಗೋದು ಏನಪ್ಪ ಅಂದ್ರೆ ಲ್ಯೂಕೇಮಿಯಾ ಅಂದ್ರೆ ಏನಪ್ಪ ಅಂದ್ರೆ ಬ್ಲಡ್ ಕ್ಯಾನ್ಸರ್. ನಮ್ಮ ದೇಹದೊಳಗೆ ಬಿಳಿ ರಕ್ತ ಕಣಗಳ ಸಂಖ್ಯೆ ಹೆಚ್ಚಾದ್ರೆ ಲ್ಯೂಕೇಮಿಯಾ ಏನಪ್ಪ ಅಂದ್ರೆ ವೈಟ್ ಬ್ಲಡ್ ಸೆಲ್ಸ್ಗಳ ಸಂಖ್ಯೆ ಹೆಚ್ಚಾದ್ರೆ ಏನಪ್ಪ ಅಂದ್ರೆ ಲ್ಯೂಕೇಮಿಯಾ ಉಂಟಾಗ್ತದ ಅನ್ನುವಂಥದ್ದನ್ನು ನೋಡ್ತೀವಿ. ಇನ್ನು ರಕ್ತ ಹೆಪ್ಪುಗಟ್ಟದಿರಲು ಏನಪ್ಪ ಅಂದ್ರೆ ಥ್ರೋಂಬೋಪ್ಲಾಸ್ಟಿ ರಕ್ತ ತಡೆಗಟ್ಟುವಲ್ಲಿ ಏನಪ್ಪ ಅಂದ್ರೆ ಥ್ರೋಂಬೋಪ್ಲಾಸ್ಟ್ ಅವಶ್ಯಕವಾಗಿವೆ ಅನ್ನೋದು ನೋಡ್ತೀವಿ. ರಕ್ತ ಹೆಪ್ಪುಗಟ್ಟಲು ವಿಫಲವಾದರೆ ಹೀಮೋಫೀಲಿಯಾ. ಈ ಹೀಮೋಫೀಲಿಯಾವನ್ನು ಏನಂತಾರಪ್ಪ ಅಂದ್ರೆ ರಾಜರ ರೋಗ ಅಂತ ಕರೀತಾರೆ. ಯಾಕಂದ್ರೆ ಇಂಗ್ಲೆಂಡ್ ರಾಣಿಗೆ ಎಲಿಜಬೆತ್ಗೆ ಈ ರೋಗ ಇತ್ತು. ಅದಕ್ಕೋಸ್ಕರ ರಕ್ತ ಹೆಪ್ಪುಗಟ್ಟದಿರಲು ಕಾರಣವಾಗಿರುವಂಥದ್ದು ಯಾವುದಪ್ಪ ಅಂದ್ರೆ ಹೀಮೋಫೀಲಿಯಾ. ಇಲ್ಲಿ ಕಿರುತಟ್ಟೆಗಳ ಸಂಖ್ಯೆ ಅತಿಯಾಗಿ ಕಡಿಮೆ ಆಗಿರುತ್ತದೆ ಅನ್ನುವಂಥದ್ದನ್ನು ನೋಡ್ತೀವಿ. ರೋಗ ಬರುತ್ತದೆ ರಕ್ತದಲ್ಲಿ ರಕ್ತದಲ್ಲಿ ಯಾವ ಬ್ಲಡ್ ಗ್ರೂಪ್ಗಳು ಯಾವುದಪ್ಪ ಅಂದ್ರೆ AB O ರಕ್ತದ ಗುಂಪುಗಳು ಅದಾವೆ. ABCDF ಅಥವಾ AB ಮತ್ತು ABO ಎಂಬ ರಕ್ತದ ಗುಂಪುಗಳು ಅದಾವ ಅನ್ನೋಂಥದ್ದನ್ನು ನೋಡ್ಬೇಕು. ಇಲ್ಲಿ ನೋಡ್ರಿ, ಸಾರ್ವತ್ರಿಕ ಸ್ವೀಕಾರ್ಯತೆ ಯಾವ ರಕ್ತವನ್ನು ಕರೀತಾರಪ್ಪ ಅಂತಂದ್ರೆ AB ಪಾಸಿಟಿವ್
ಎ ಬಿ ಪಾಸಿಟಿವ್ ಇತ್ತಂದ್ರೆ ಇದು ಸಾರ್ವತ್ರಿಕ ಸ್ವೀಕಾರಿ ಅಂದರೆ ಯಾರಿಂದಲೂ ಕೂಡ ಯಾರು ಬೇಕಾದವರು ಬ್ಲಡ್ ಗ್ರೂಪನ್ನು ಹೊಂದಿರೋರಿಂದಲೂ ಕೂಡ ರಕ್ತವನ್ನು ಪಡ್ಕೋಬಹುದು. ಎ ಬಿ ಪಾಸಿಟಿವ್. ಇನ್ನು ಸಾರ್ವತ್ರಿಕ ದಾನಿ ಅಂತ ಯಾವುದನ್ನು ಕರೀತಾರಪ್ಪ ಅಂದ್ರೆ ಎ ಬಿ ನೆಗೆಟಿವ್ ಏನಂತಾರಪ್ಪ ಅಂದ್ರೆ ಸಾರ್ವತ್ರಿಕ ದಾನಿ. ಎ ನೆಗೆಟಿವ್ ಯಾರು ಓ ನೆಗೆಟಿವ್ ಬ್ಲಡ್ ಗ್ರೂಪನ್ನು ಯಾರು ಹೊಂದಿದಾರಲ್ಲ ಅವ್ರು ಏನು ಮಾಡಬಹುದಪ್ಪ ಅಂದ್ರೆ ಯಾರಿಗಾದರೂ ಬೇಕಾದ ರಕ್ತವನ್ನು ಕೊಡಬಹುದು. ಅದಕ್ಕೋಸ್ಕರ ಸಾರ್ವತ್ರಿಕ ದಾನಿ ಅಂತ ಓ ನೆಗೆಟಿವ್ ಓ ಪಾಸಿಟಿವ್ ಸಾರ್ವತ್ರಿಕ ದಾನಿ ಆಗೋದಿಲ್ಲ. ಮತ್ತು ಇದು ಎ ಬಿ ಪಾಸಿಟಿವ್ ಸಾರ್ವತ್ರಿಕ ಸ್ವೀಕಾರ ಆಗುತ್ತೆ, ಎ ಬಿ ನೆಗೆಟಿವ್ ಸಾರ್ವತ್ರಿಕ ಸ್ವೀಕಾರಿ ಆಗೋದಿಲ್ಲ ಅಂತ ಇದು ರಕ್ತಕ್ಕೆ ಸಂಬಂಧಿಸಿದಂಥ ಮಾಹಿತಿ ಅಂತೇಳಿ ತಾವು ನೋಡ್ತೀವಿ. ಇದು ಇನ್ನು ಇಲ್ಲಿವರೆಗೆ ನಾವು ಯಾವುದ್ರ ಬಗ್ಗೆ ಡಿಸ್ಕಷನನ್ನು ಮಾಡಿದೀಪ ಅಂತಂದ್ರೆ ಜೀವಶಾಸ್ತ್ರಕ್ಕೆ ಸಂಬಂಧಿಸಿದಂಥ ಅನೇಕ ವಿಧಗಳು ಯಾವ ಥರ ಕ್ವಶನ್ಸ್ ಬರ್ತಾವ ಅನ್ನೋದ್ರ ಬಗ್ಗೆ ಸವಿವರವಾದ ಮಾಹಿತಿಯನ್ನು ತಮಗೆ ಕೊಡುವಂಥ ಉದ್ದೇಶದಿಂದ ಕೊಟ್ಟಿದ್ದೀವಿ. ಮೇನ್ ಹೆಡ್ಲೈನ್ಸ್ ಪಾಯಿಂಟ್ಸ್ ಏನಿರ್ತಾವ ಅದ್ರ ನಾವು ಇಂಗ್ಲೀಷಲ್ಲಿ ಕೊಟ್ಟಿರ್ತೀವಿ. ಕನ್ನಡ ಮಾಧ್ಯಮದ ವಿದ್ಯಾರ್ಥಿಗಳಿಗೆ ಅನುಕೂಲ ಆಗಲಿ ಅನ್ನುವಂಥ ಒಂದು ಉದ್ದೇಶದಿಂದ ನಾವು ಇದನ್ನು ಕನ್ನಡದ ಮಾಧ್ಯಮ ವಿದ್ಯಾರ್ಥಿಗಳು ಏನು ಮಾಡಬೇಕು ಅಂದ್ರೆ ಸೆಂಟ್ರಲ್ ಲೆವೆಲ್ ಎಕ್ಸಾಮಲ್ಲಿ ಏನು ಮಾಡಬೇಕು ಅಂದ್ರೆ ಅತ್ಯುನ್ನತ ಮಾರ್ಕ್ಸ್ಗಳನ್ನು ಗಳಿಸಬೇಕು, ಅತಿ ಹೆಚ್ಚು ಹುದ್ದೆಗಳನ್ನು ಗಿಟ್ಟಿಸಿಕೊಳ್ಳಬೇಕು ಅನ್ನುವಂಥ ಉದ್ದೇಶದಿಂದ ಕನ್ನಡದ ಮಾಧ್ಯಮದ ವಿದ್ಯಾರ್ಥಿಗಳು ಮಾತೃಭಾಷೆಯಲ್ಲಿಯೇ ಸ್ಟಡಿ ಮಾಡೋದ್ರಿಂದ ಅನೇಕ ಅವರಿಗೆ ಮನಗಣನ ಆಗ್ತದೆ ಅನ್ನುವಂಥದ್ದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಬೇಕು. ಇಲ್ಲಿವರೆಗೆ ಶಾಂತ ರೀತಿಯಿಂದ ಕೂತ್ಕೊಂಡು ಕ್ಲಾಸ್ಗಳಿರುವಂಥ ನನ್ನ ಎಲ್ಲ ಆತ್ಮೀಯ ಸ್ಪರ್ಧಾರ್ಥಿಗಳಿಗೂ ಕೂಡ ನನ್ನ ಕಡೆಯಿಂದ ತುಂಬ ಹೃದಯದ ಕೃತಜ್ಞತೆಗಳನ್ನು ಹೇಳಿ ಇಷ್ಟಪಡ್ತೀನಿ.